ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತಾನಂತ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಈ ಸಮಯದಲ್ಲಿ ಈಗ ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ ಸತ್ಯ ಬೋಧನೆ. ಇದು ಮಾಸ್ಟರ್ಸ್. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಅದನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕ ಮಿಲಾರೇಪರ್ ಅವರ ಅದ್ಭುತವಾದ ಜೀವನ ಚರಿತ್ರೆಯನ್ನ ಹೊಂದಿರುವಂತದ್ದಾಗಿದೆ. ಅವರ ಜೀವನದ ಅನೇಕ ಆಗು ಹೋಗುಗಳನ್ನ ಇದು ನಮ್ಗೆ ತಿಳಿಸ್ತಾ ಬರುತ್ತೆ. ನಿನ್ನೆ ದಿನದವರೆಗೂ ಕೂಡ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಅವರಿನ್ನ ಹೊರಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಾಟ್ ಮಾಡ್ತಾರೆ. ಆ ಏರ್ಪಾಟ್ ಮಾಡಿದಾದ್ಮೇಲೆ ಎಲ್ಲಾರ್ದು ಊಟ ಆದ್ಮೇಲೆ ಎಲ್ಲಾರು ಕೂತಿರ್ಬೇಕಾದ್ರೆ ಮಿಲಾರೇಪರ್ ಅವ್ರಿಗೋಸ್ಕರ ಅಲ್ಲಿ ಮಾರ್ಪಾರ್ ಅವರು ಅದ್ಭುತವಾಗಿರ್ತಕ್ಕಂಥ ಮಾನಸಿಕ ಸಿದ್ಧಿಗಳ ಬಗ್ಗೆ ಅವರು ಪ್ರದರ್ಶನವನ್ನ ಮಾಡ್ತಾರೆ. ಅವರು ಅನೇಕ ದೇವತೆಗಳ ರೂಪದಲ್ಲಿ ಅನೇಕ ವಿಸ್ಮಯಗಳನ್ನ ಅಲ್ಲಿ ಅವರು ಎಲ್ಲರಿಗೂ ಕಾಣೋ ಹಾಗೆ ಮಾಡ್ತಾರೆ. ಆಮೇಲೆ ಅಲ್ಲಿವರೆಗೂ ನಾವು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ಏನೆಲ್ಲ ವಿಚಾರಗಳಿದೆ ಅದನ್ನ ನಾವೀಗ ಗಮನಿಸ್ತಾ ಬರೋಣ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಮಾರ್ಪಾರ್ ಅವರು ಆ ಎಲ್ಲವನ್ನು ಪ್ರದರ್ಶನ ಮಾಡಿದ್ದಾದ್ಮೇಲೆ ಆಗ ಕೇಳ್ತಾರೆ, ಅಲ್ಲಿರುವಂತವ್ರೆಲ್ಲರೂ ಕೂಡ ಯಾವ ರೀತಿಯಾಗಿ ಅಂದ್ಕೊಳ್ತಾರೆ ಗೊತ್ತಾ, ಇವರು ಮಾರ್ಪಾರ್ ಅವರು ಅಪರ ಬುದ್ಧರೇ ಆಗಿದ್ದಾರೆ ಇವರು ಅಂತಂದ್ಬಿಟ್ಟು ಮತ್ತಷ್ಟು ಶ್ರದ್ಧೆ, ಭಕ್ತಿ ಭಾವನೆಯನ್ನ ಎಲ್ಲರೂ ಕೂಡ ತುಂಬಿಕೊಳ್ತಾರೆ. ಅದರಲ್ಲಿ ಮಿಲಾರೇಪರ್ ಅವರು ಯಾವ ರೀತಿಯಾಗಿ ತಯಾರಾಗ್ತಾರೆ ಅಂತಂದ್ರೆ, ಎಷ್ಟು ಸಾಧನೆ ಮಾಡಿದ್ದಾರೆ, ನಾನು ಕೂಡ ಈ ರೀತಿಯಾಗಿ ಸಾಧಿಸ್ಬೇಕು ಅನ್ನುವಂತ ಸ್ಫೂರ್ತಿಯನ್ನ ಅಲ್ಲಿ ಮಿಲಾರೇಪರ್ ಅವರು ಪಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಗುರುಗಳು ಕೇಳ್ತಾರೆ, ಕುಮಾರ ನೀನು ಇಲ್ಲಿ ನಡೆದಿರೋದನ್ನೆಲ್ಲ ನೋಡಿದ್ಯಾ ಅಲ್ವಾ, ಇದನ್ನೆಲ್ಲ ನಂಬ್ತಾ ಇದೀಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಮಿಲಾರೇಪ ಏನ್ ಹೇಳ್ತಾರೆ ಗೊತ್ತಾ, ಹೌದು ತಪ್ಪದೆ ನಾನು ನಂಬ್ತೀನಿ ಸದ್ಗುರುದೇವ, ನಾನು ನನ್ನ ತಂದೆ ನನ್ನ ಪ್ರಭು ಎಲ್ಲವೂ ಕೂಡ ನೀವೇ ಆಗಿದ್ದೀರಿ, ನಿಮ್ಮಿಂದ ದೊರೆತ ಸ್ಫೂರ್ತಿಯಿಂದಾನೇ ಎಲ್ಲವನ್ನು ಕೂಡ ಇದುವರೆಗೂ ನಾನು ಏನ್ ಪಡ್ಕೊಂಡಿದ್ದೀನೋ ಅದೆಲ್ಲ ಪಡ್ಕೊಳಕ್ಕಾಗಿರೋದು. ಖಂಡಿತವಾಗಿಯೂ ನೀವು ಇವಾಗ ಏನೆಲ್ಲ ತೋರ್ಸಿದ್ದೀರಿ ನಾನು ಅದನ್ನ ನಂಬ್ತೀನಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ನೋಡಿ ಮಾಸ್ಟರ್ಸ್, ಮಾರ್ಪರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಒಳ್ಳೇದು ಕುಮಾರ, ನೀನಿನ್ನು ಹೊರಡೋ ಸಮಯ ಬಂದಿದೆ. ಆದ್ರೆ ಇವಾಗ ನಾನು ಏನೆಲ್ಲ ನಿಂಗೆ ತೋರ್ಸಿದ್ದೀನಿ ಇದೆಲ್ಲವೂ ಕೂಡ ಭೌತಿಕವಾದವುಗಳ ಮಿಥ್ಯಾ ತತ್ವವನ್ನು ಈಗ ನಿನಗೆ ತೋರಿಸಿರುವಂತದ್ದು. ಇನ್ನ ನೀನು ಪ್ರಯಾಣಕ್ಕೆ ಸಿದ್ಧವಾಗು, ನೀನು ನಾಳೆ ಹೊರಟು ಬಿಡು ಅಂತಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಇನ್ಮೇಲೆ ನೀನು ಪರ್ವತ ಶ್ರೇಣಿಗಳಲ್ಲಿ, ಗುಹೆಗಳಲ್ಲಿ, ಅರಣ್ಯಗಳಲ್ಲಿ ಏಕಾಂತದಲ್ಲಿ ನೀನು ಇದ್ದುಕೊಂಡು ಧ್ಯಾನ ಮಾಡ್ಬೇಕಾಗುತ್ತೆ. ಅದನ್ನ ನೆನಪಿನಲ್ಲಿರ್ಸ್ಕೊ. ಮತ್ತೆ ನೀನು ಇಲ್ಲಿಂದ ನೀನು ಹೊರಟ ಮೇಲೆ ನೀನ್ ಎಲ್ಲೆಲ್ಲಿ ಧ್ಯಾನ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ತಿಳಿಸ್ತೀನಿ, ಅದನ್ನ ಚೆನ್ನಾಗಿ ನೆನಪಿನಲ್ಲಿರ್ಸ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಭಾರತ ದೇಶದ ಋಷಿಗಳು, ಯೋಗಿಗಳು ಸಂಚರಿಸುವ ಗ್ಯಾಲ್ಗಯಿ ಶ್ರೀ ಪರ್ವತ ಶ್ರೇಣಿ ಇದೆ. ಹಾಗೆ ಬುದ್ಧ ಭಗವಾನರೇ ಮಹಾಪವಿತ್ರವಾದದ್ದು ಅಂತ ತಿಳಿಸಿರ್ತಕ್ಕಂಥ ಕೈಲಾಸ ಪರ್ವತನೂ ಇದೆ. ಆ ಒಂದು ಕೈಲಾಸ ಪರ್ವತ ಏನಿದೆ ಅದೇ ಶಮನರ ನಿವಾಸ ಕೂಡ ಆಗಿದೆ. ಅದು ಧ್ಯಾನಕ್ಕೆ ಬಹಳ ಶ್ರೇಷ್ಠ. ಹಾಗಾಗಿ ನೀನು ಆ ಎಲ್ಲಾ ಪ್ರದೇಶಗಳಲ್ಲಿ ಧ್ಯಾನವನ್ನ ಮಾಡು. ಲಾಪ್ಚಿಗಾಂಗ್ ಅನ್ನುವಂತ ಒಟ್ಟು 24 ಪವಿತ್ರ ಸ್ಥಳಗಳು ಇದೆ. ಆ 24 ಪವಿತ್ರ ಸ್ಥಳಗಳಲ್ಲಿ ಲಾಪ್ಚಿಗಾಂಗ್ ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನದಿಗಳಲ್ಲಿ ಗೌತಮಿ ನದಿಯಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ನೀನು ಅಲ್ಲಿ ಹೋಗಿ ಧ್ಯಾನವನ್ನ ಮಾಡು. ಆಮೇಲೆ ನೇಪಾಳದಲ್ಲಿ ರಿವೋಪಲ್ಬಾರ್, ಯರ್ಮೋಕ್ ರಂಗಗಳನ್ನು ಲಲಿತಾ ವಿಸ್ತಾರದಲ್ಲಿ ಹೇಳಲ್ಪಟ್ಟಿದೆ. ಆ ಒಂದು
ಪ್ರದೇಶಗಳಲ್ಲಿ ಕೂಡ ನೀನು ಧ್ಯಾನ ಮಾಡು. ಬ್ರಿನ್ನಲ್ಲಿರ್ತಕ್ಕಂಥ ಚುಬಾರ್ ದೇವತೆಗಳಿಗೆ ತುಂಬಾ ಪ್ರೀತಿ ಪಾತ್ರವಾದಂತ ಸ್ಥಳ ಮತ್ತು ಪವಿತ್ರವಾದಂತ ಸ್ಥಳ ಆಗಿದೆ. ಆ ಒಂದು ಚುಬಾರ್ನಲ್ಲಿ ಕೂಡ ನೀನು ಧ್ಯಾನ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ನೋಡಿ ಎಷ್ಟೆಲ್ಲ ಪ್ಲೇಸಸ್ ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈ ಒಂದು ಮಾಹಿತಿಯನ್ನ ನಾವು ಓದ್ತಾ ಇದ್ರೆ ನಾವು ಯಾವ ಗೈಡನ್ ಕೂಡ ನಾವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಏಕ್ದಮ್ ನಾವುಗಳು ಧ್ಯಾನ ಮಾಡಕ್ಕೆ ಆ ಪ್ರದೇಶಗಳ ಕಡೆ ಹೋಗ್ಬೇಕು ಅಂದ್ರೆ ಎಲ್ಲೆಲ್ಲಿ ನಾವು ಧ್ಯಾನ ಮಾಡ್ಬೇಕು ಅನ್ನೋಂತ ರೂಟ್ ಮ್ಯಾಪ್ ನಮ್ಗೆ ಇಲ್ಲೇ ಸಿಕ್ಬಿಡ್ತಾ ಇದೆ. ಈ ಪ್ರದೇಶಗಳಿಗೆ ನಾವು ಕೂಡ ಹೋಗಿ ಧ್ಯಾನ ಮಾಡ್ಬೇಕು ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿರುತ್ತಲ್ವಾ. ಎಸ್, ಯಾವತ್ತಾದ್ರೂ ಒಂದು ದಿನ ಹೋಗೋಣ ಮಾಸ್ಟರ್ಸ್. ಇದೇ ಮಹಾವತಾರ್ ಫೌಂಡೇಶನ್ ಕಡೆಯಿಂದನೇ ಏನಾದ್ರೂ ಈ ತರದೊಂದು ಟ್ರಾವೆಲ್ ಎಲ್ಲ ಸಾಧಕರೆಲ್ಲರೂ ಸೇರಿ ಸಮಾನ ಮನಸ್ಕರು ಎಲ್ಲರೂ ಸೇರಿ ನಾವೆಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡು ಈ ತರದೊಂದು ಒಳ್ಳೆ ಪ್ರದೇಶವನ್ನ ಎಲ್ಲ ಡಿಸೈಡ್ ಮಾಡ್ಕೊಂಡು ನಾವೆಲ್ಲರೂ ಹೋದ್ರೆ, ನಾವೆಲ್ಲರೂ ಒಟ್ಟಿಗೆ ಅಲ್ಲಿ ಸಮಾನ ಮನಸ್ಕರಾಗಿ ಸಮಾನವಾಗಿ ಸಾಧನೆ ಮಾಡಿದ್ರೆ ಎಷ್ಟು ಅದ್ಭುತವಾಗಿರುತ್ತಲ್ವಾ. ಎಸ್, ಇವತ್ತಲ್ದಿದ್ರೆ ನಾಳೆ ಅದು ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೆಯುತ್ತೆ ಮಾಸ್ಟರ್ಸ್. ಇದೇ ಸತ್ಯ. ದಿಸ್ ಈಸ್ ದ ಫ್ಯೂಚರ್ ವರ್ಡ್ಸ್ ಅಬೌಟ್ ಮಹಾವತಾರ್ ಫೌಂಡೇಶನ್. ಆಮೇಲೆ ಇನ್ನೂ ಹೇಳ್ತಾರೆ, ಪೂರ್ವದಲ್ಲಿ ದೇವಿ ಕೋಟ್ ಮತ್ತು ಸಾರಿ ಪಕ್ಕದಲ್ಲಿನೇ ಇದೆ, ಅಲ್ಲಿ ಆದ್ರೆ ಅವಿನ್ನೂ ತೆರೆಯಲ್ಪಟ್ಟಿಲ್ಲ. ಆದ್ರೆ ಭವಿಷ್ಯದಲ್ಲಿ ನಿನ್ನ ಶಿಷ್ಯರು ಆ ಪವಿತ್ರವಾದಂತ ಗುಹೆಗಳನ್ನ ತೆರೆಸ್ತಾರೆ. ಈ ರೀತಿಯಾಗಿ ನೋಡು, ಇಷ್ಟೆಲ್ಲ ಪವಿತ್ರವಾಗಿರುವಂತ ಸ್ಥಳಗಳಿದೆ. ನಿನ್ನ ಜೀವಿತ ಕಾಲ ಎಲ್ಲ ಕೂಡ ಈ ಸ್ಥಳಗಳಲ್ಲಿ ಧ್ಯಾನ ಮಾಡ್ತಾ ಸದ್ಗುರುಗಳಿಗೆ ತೃಪ್ತಿಯನ್ನ ಉಂಟು ಮಾಡು, ದೇವತೆಗಳಿಗೆ ತೃಪ್ತಿಯನ್ನ ಉಂಟು ಮಾಡು. ಒಂದು ವೇಳೆ ನೀನು ಇಷ್ಟೆಲ್ಲ ತಿಳಿಸಿದ್ರು ಕೂಡ ನೀನ್ ಮಾಡದೇ ಇದ್ರೆ ಆಗ ಏನಾಗತ್ತೆ ಗೊತ್ತಾ, ಪಾಪಗಳು ಸುತ್ತುವರಿಯುತ್ತೆ ನಿನ್ನನ್ನ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾತುಗಳಿಂದ ಕಾಲವನ್ನ ವ್ಯರ್ಥ ಮಾಡ್ಬೇಡ, ಪ್ರಾಪಂಚಿಕ ವಿಷಯಗಳ ಕಡೆ ಹೋಗ್ಬೇಡ ಅಂತಂದ್ಬಿಟ್ಟು ನೋಡ್ರಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಕೂಲಂಕುಷವಾಗಿ ತಮ್ಮ ಶಿಷ್ಯನಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಯಾವ ರೀತಿಯಾಗಿರ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು. ಬಬ್ಬಾ ಎಷ್ಟು ಚೆನ್ನಾಗಿದೆ ನೋಡಿ ಮಾಸ್ಟರ್ಸ್ ಆ ಗುರು ಶಿಷ್ಯರ ಬಾಂಧವ್ಯ. ಒಬ್ಬ ಗುರುವಿಗೆ ಶರಣಾದಾಗ ಆ ಗುರು ನಮ್ಮ ಜವಾಬ್ದಾರಿಯನ್ನ ಗುರು ತೆಗೆದುಕೊಂಡಾಗ ಹೆಜ್ಜೆ ಹೆಜ್ಜೆಗೂ ಆ ಗುರು ಜವಾಬ್ದಾರಿಯನ್ನ ವಹಿಸಿರ್ತಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮನ್ನ ನಡೆಸುವಂತವರಾಗಿರ್ತಾರೆ. ಎಸ್ ಮಾಸ್ಟರ್ಸ್, ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳು ಈ ಕಾಲದಲ್ಲಿ ಯಾರು ಸಿಗ್ತಾರಪ್ಪ ಅಂತ ನಾವು ಹುಡುಕೋಬೇಕಾಗತ್ತೆ. ಆದ್ರೆ ಅದಕ್ಕೋಸ್ಕರನೇ ಪತ್ರಿಜಿಯವರು ಪ್ರಸ್ತುತ ಈ ಕಲಿಯುಗದಲ್ಲಿ ಅಥವಾ ಸತ್ಯಯುಗ ಅಂತಾರೆ, ಕಲಿಯುಗ ಅಂತಾರೆ, ಅದು ಯಾವ್ದಾದ್ರೂ ಆಗ್ಲಿ, ಪ್ರಸ್ತುತ ಈ ಸಮಯದಲ್ಲಿ ನಾವು ಯಾರನ್ನ ಗುರುಗಳು ಅಂತ ಭಾವಿಸುತ್ತೀವೋ, ಯಾರ ಮೇಲೆ ಡಿಪೆಂಡ್ ಆಗ್ತೀವೋ ಅದೆಲ್ಲವೂ ಕೂಡ ಅತಂತ್ರದಲ್ಲಿ ಇರುವಂತದ್ದಾಗತ್ತೆ. ಹಾಗಾಗಿ ನಿನ್ನ ಮೇಲೆ ನೀನ್ ಡಿಪೆಂಡ್ ಆಗು, ನಿನ್ನ ಉಸಿರನ್ನೇ ನೀನು ಗುರುವಾಗಿ ಮಾಡ್ಕೋ, ನಿನ್ನ ಸಾಧನೆಯನ್ನ ನೀನ್ ಮಾಡು. ನಿನಗೆ ಬೇಕಾಗಿರ್ತ ಗೈಡೆನ್ಸ್ ಅದು ನಿನ್ನಿಂದನೇ ನಿನಗೆ ಸಿಗ್ತಾ ಇರುತ್ತೆ, ನಿನ್ನಿಂದನೇ ನೀನ್ ಪಡ್ಕೊಳ್ಳುವಂಥದ್ದು ನಿಜವಾದ ಆಧ್ಯಾತ್ಮಿಕತೆ ಆಗಿದೆ ಅಂತ ಇಷ್ಟೆಲ್ಲ ಅದ್ಭುತವಾಗಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಈ ರೀತಿಯಾಗಿ ಗುರುಗಳು ಇಷ್ಟೆಲ್ಲ ಮಾರ್ಗದರ್ಶನವನ್ನ ಕೊಡ್ತಾರೆ. ಆಮೇಲೆ ಇಷ್ಟೆಲ್ಲ ಬೋಧಿಸಿದ್ದಾದ್ಮೇಲೆ ಅವರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರ್ ಹರಿತಾ ಇರುತ್ತೆ, ಮಾರ್ಪಾರ್ ಅವರ ಕಣ್ಣುಗಳಲ್ಲಿ. ಇಲ್ಲಿಂದ ಮುಂದಕ್ಕಿರುವಂತ ವಿಚಾರಗಳನ್ನ ಗಮನಿಸ್ಕೊಂಡ್ರೆ ನಾವೆಲ್ಲರೂ ಕೂಡ ಭಾವನಾ ಲೋಕದಲ್ಲಿ ನಾವು ಮಮೇಕವಾಗಿ ಬಿಡ್ತೀವಿ ಮಾಸ್ಟರ್ಸ್. ಅಷ್ಟು ಅದ್ಭುತವಾಗಿ ವಿವರಣೆ ಇಲ್ಲಿ ನಮ್ಗೆ ಸಿಗ್ತಾ ಬರುತ್ತೆ. ಅವ್ರ ಕಣ್ಣಲ್ಲಿ ಅಷ್ಟು ಧಾರೆ ಸುರಿತಾ ಇರುತ್ತೆ. ಆ ರೀತಿಯಾಗಿ ಆ ಒಂದು ಅಶ್ರುಗಳು ಹರಿತಾ ಇದ್ದಾಗ ಹೇಳ್ತಾರೆ, ಕುಮಾರ, ಇಲ್ಲಿಂದ ಮುಂದಕ್ಕೆ ನೀನು ನಾನು ಪುನಃ ಯಾವತ್ತೂ ಕೂಡ ಈ ಭೌತಿಕ ಶರೀರಗಳಿಂದ ನಾವು ಭೇಟಿ ಆಗೋದಿಕ್ಕೆ ಆಗೋದಿಲ್ಲ. ನಾನು ನಿನ್ನನ್ನ ನನ್ನ ಹೃದಯದಲ್ಲಿ ಇರಿಸ್ಕೊಳ್ತಾ ಇದ್ದೀನಿ, ಅದೇ ರೀತಿಯಾಗಿ ನೀನು ನನ್ನನ್ನ ನಿನ್ನ ಹೃದಯದಲ್ಲಿ ಇರಿಸ್ಕೊಳ್ಳೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಷ್ಟೇ, ಈ ರೀತಿಯಾಗಿ ಆದ್ಮೇಲೆ ನಾವು ನೆಕ್ಸ್ಟ್ ಯಾವಾಗ ಭೇಟಿ ಆಗ್ತೀವಿ ಅಂತಂದ್ರೆ ನಿರ್ಮಲಮಯವಾದ ಕಾಂತಿಮಯ ಲೋಕಗಳಲ್ಲಿ ನಾವು ತಪ್ಪದೇ ಭೇಟಿ ಆಗ್ತೀವಿ ಅಂತನ್ಬಿಟ್ಟು ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಇದು ಎಷ್ಟು ಅದ್ಭುತವಾಗಿ ಮಾರ್ಪಾರ್ ಅವರು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಎಲ್ಲ ಗುಣಗಳನ್ನ, ಭಾವನೆಗಳನ್ನ ಎಲ್ಲಾನು ದಾಟಿದ್ದಾರೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್? ಮನಸ್ಸನ್ನ ದಾಟಿರ್ಬೇಕು, ಬುದ್ಧತ್ವವನ್ನ ಹೊಂದ್ಬೇಕು ಅಂದ್ರೆ ಮನಸ್ಸನ್ನ ದಾಟ್ಬೇಕು, ಗುಣಗಳನ್ನ ದಾಟಿರ್ಬೇಕು, ನಿರ್ಗುಣ ನಿರ್ವಿಕಾರ ನಿರ್ಭಾವ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳ್ತಾರಲ್ವಾ. ಹಾಗಾದ್ರೆ ಇಲ್ಲಿ ಮಾರ್ಪಾರ್ ಅವರ ಈ ಸ್ಥಿತಿನ ನಾವಿಲ್ಲಿ ಗಮನಿಸಿದಾಗ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು?
ನನಗೆ ಈ ಪ್ರಶ್ನೆ ಬಂದಿತ್ತು ಮಾಸ್ಟರ್ಸ್ ಟ್ರಾನ್ಸ್ಲೇಷನ್ ಮಾಡುವಂತ ಸಮಯದಲ್ಲಿ. ಮಾರ್ಪಾರ್ ಅವರು ಈ ರೀತಿಯಾಗಿ ರಿಯಾಕ್ಟ್ ಆಗ್ಬೋದಾ, ರೆಸ್ಪಾಂಡ್ ಆಗ್ಬೋದಾ, ಈ ಸ್ಥಿತಿಗೆ ಅವ್ರು ಬರ್ಬೋದಾ ಅಂತಂದಾಗ ನನಗೆ ಎಷ್ಟು ಚೆನ್ನಾಗಿ ನನಗೆ ರೆಫರೆನ್ಸ್ ಕೊಡ್ತಾರೆ ಅಂತಂದ್ರೆ, ಸ್ವಲ್ಪ ಹೊತ್ತಿಗೆನೆ ನಾನು ಯೂಟ್ಯೂಬ್ ಅಲ್ಲಿ ಏನನ್ನೋ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಬಂತು ಮಾಸ್ಟರ್ಸ್. ಅದು ಟಿಬೆಟ್ ಕಡೆ ಇರ್ತಕ್ಕಂಥ ಒಬ್ಬ ಯೋಗಿ, ಮಹಾಯೋಗಿದು ವಿಡಿಯೋ. ಅದರಲ್ಲಿ ಶಾರ್ಟ್ಸ್, ರೀಲ್ಸ್ ಅಲ್ಲಿ ಬಂದಿರುವಂತದ್ದು ಏನ್ ಬಂದಿತ್ತು ಗೊತ್ತಾ? ಆ ಯೋಗಿ ಇರ್ತಾರೆ, ಮಹಾಬುದ್ಧತ್ವವನ್ನ ಪಡ್ಕೊಂಡಿರ್ತಾರೆ, ಪರಿಪೂರ್ಣತ್ವವನ್ನ ಪಡ್ಕೊಂಡಿರ್ತಾರೆ, ಆದ್ರೆ ಇನ್ನು ಶರೀರದಲ್ಲಿ ಇರ್ತಾರೆ. ಶರೀರದಲ್ಲಿ ಇದ್ದಂತ ಅವರ ಗುರುಗಳು ಶರೀರವನ್ನ ಬಿಟ್ಟಾಗ ಅವ್ರ ಆ ಕ್ಷಣದಲ್ಲಿ ಅಳ್ತಾ ಇರ್ತಾರೆ. ಯಾರೋ ಒಬ್ರು ಶಿಷ್ಯರು ಬಂದ್ಬಿಟ್ಟು, ನೀವ್ ಎಲ್ಲಾ ದಾಟಿರೋರು, ನಿಮ್ ಗುರುಗಳು ಶರೀರ ಮಾತ್ರ ಬಿಟ್ಟಿದ್ದಾರೆ, ಆತ್ಮಕ್ಕೆ ಸಾವಿಲ್ಲ ಅಂತ ನೀವೆಲ್ಲಾ ಹೇಳಿದ್ರಿ, ಮತ್ ನೀವ್ ಯಾಕೆ ಅಳ್ತಾ ಇದ್ದೀರಿ ಅಂತಂದ್ರೆ, ನನಗ ಆ ಸತ್ಯ ಎಲ್ಲನೂ ಕೂಡ ಗೊತ್ತಿದೆ, ಆದ್ರೆ ಅವ್ರ ಶರೀರದಲ್ಲಿ ನನ್ ಜೊತೆ ಮಾತಾಡಕ್ ಸಿಗ್ತಾ ಇಲ್ವಲ್ಲ ಅಂತ ನಂಗೆ ಸಂಕಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಆ ಒಂದು ಕ್ಷಣದಲ್ಲಿ ಏನಿರುತ್ತೆ, ಲಿವ್ ಇನ್ ದಿಸ್ ಮೊಮೆಂಟ್ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೀಲ್ ದ ಎಮೋಷನ್ ಬಟ್ ಡೋಂಟ್ ಬಿಕಮ್ ದ ಎಮೋಷನ್ ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್ ದೊಡ್ಡವರು. ಆ ಒಂದು ಎಮೋಷನ್ ಅನ್ನ ಫೀಲ್ ಆಗೋದು ತಪ್ಪಿಲ್ಲ, ಆ ಎಮೋಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತಪ್ಪಿಲ್ಲ. ಆ ರೀತಿಯಾಗಿ ಅರ್ಥ ಮಾಡ್ಕೊಂಡು ನಾವು ಅದೇ ಆಗದಂಗೆ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸ್ಕೋಬೇಕಾಗಿದೆ ಅಷ್ಟೇ. ಅಳು ಬಂತ, ದುಃಖ ಆಯ್ತಾ, ಅತ್ ಬಿಡಿ. ನಗು ಬಂತ, ನಕ್ಬಿಡಿ. ಕೋಪ ಬಂತ, ಕ್ಷಣಿಕ ಕೋಪ ಮಾಡ್ಕೊಳ್ರಿ, ಮತ್ತೆ ಅದ್ಯಾವುದೂ ಇರಬಾರ್ದು ನಮ್ಮ ಮನಸ್ಸಿನಲ್ಲಿ. ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ಒಂದು ಈ ಕೋನದಲ್ಲಿ ಕೂಡ ನಮ್ಗೆ ಮಾರ್ಗದರ್ಶನ ಅನ್ನುವಂಥದ್ದು ಇದೆ. ಸೊ ಆ ರೆಫರೆನ್ಸ್ ಇಂದ ಮಾರ್ಪಾರ್ ಅವರು ಹತ್ತಿರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗಿದ್ದು ಮಾಸ್ಟರ್ಸ್. ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮಾರ್ಪಾರ್ ಅವರು ತಮ್ಮ ಮಾನಸ ಪುತ್ರ ಶಿಷ್ಯ, ಪ್ರೀತಿ ಪಾತ್ರನಾದಂತ ಶಿಷ್ಯನಿಗೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ನೋಡಿ ಮಾಸ್ಟರ್ಸ್, ಒಂದು ಕಾಗದದ ಸುತ್ತನ್ನ ಅವ್ರಿಗೆ ಕೊಡ್ತಾರೆ. ಕಾಗದದ ಸುತ್ತನ್ನ ಅವ್ರಿಗೆ ಕೊಟ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ? ನೋಡು ಮಿಲಾರೆಪ್ಪ, ನೀನು ಭವಿಷ್ಯದಲ್ಲಿ ಒಂದು ಸಮಯದಲ್ಲಿ ತುಂಬಾ ದೊಡ್ಡ ಆಪತ್ಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀಯ. ಆ ಪರಿಸ್ಥಿತಿ ಬಂದಾಗ ಮಾತ್ರ ಈ ಕಾಗದವನ್ನ ನೀನು ಬಿಚ್ಚಿ ನೋಡ್ಬೇಕು. ಅದನ್ನ ಬಿಟ್ಟು ಇನ್ ಬೇರೆ ಯಾವ ಸಮಯದಲ್ಲೂ ಕೂಡ ನೀನ್ ಇದನ್ನ ತೆರೆಯಬಾರ್ದು. ಇದು ಗುರುಗಳ ಆದೇಶ, ಇದನ್ನ ನಿನ್ನ ಹತ್ರ ಭದ್ರವಾಗಿ ಇರಿಸ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಗುರುಗಳು ಕಾಶನ್ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ, ಎಚ್ಚರಿಕೆಯಾಗಿ ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ಮಿಲಾರೆಪಾರ್ ಅವರು ಅವರ ಹೃದಯದಲ್ಲಿ ಪ್ರಿಂಟ್ ಮಾಡ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ಅಷ್ಟು ಎಚ್ಚರಿಕೆಯಿಂದ ಆ ಕಾಗದದ ಸುತ್ತನ್ನ ತೆಗೆದುಕೊಂಡು ಅದನ್ನ ಅವ್ರು ತುಂಬಾ ಜೋಪಾನವಾಗಿ ಎತ್ತಿಟ್ಕೊಳ್ತಾರೆ ಮಾಸ್ಟರ್ಸ್. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಲಾಮಾರ್ ಅವರು ತಮ್ಮ ಪತ್ನಿ ಮೇಮಾಗೆ ಹೇಳ್ತಾರೆ, ಮೇಮಾ ಇವನು ನಾಳೆ ಹೊರಡ್ತಾನೆ ಅಂತಂದ್ಬಿಟ್ಟು ಹೊರಡೋದಿಕ್ ಬೇಕಾಗಿರೋ ಏರ್ಪಾಟುಗಳನ್ನ ನೋಡು, ಪ್ರಯಾಣಕ್ಕೆ ಬೇಕಾಗಿರೋಂತ ಏರ್ಪಾಟುಗಳನ್ನ ನೋಡು ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳ್ಬಿಟ್ಟು, ಇವತ್ತು ನಾನು ನನ್ನ ಕುಮಾರ ನಾವಿಬ್ರು ಇಲ್ಲಿ ನಾವು ಜೊತೆಯಲ್ಲಿ ಇರ್ತೀವಿ, ರಾತ್ರಿ ಪೂರ ನಾವು ಮಾತಾಡ್ಕೋಬೇಕಾಗಿರೋದು ಜಾಸ್ತಿ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಆ ಗುರುಮಾತೆ ಅಳ್ತಾ ಇರ್ತಾರೆ ಮಾಸ್ಟರ್ಸ್. ಆಕೆ ತುಂಬಾ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ಬೇಕಾದ್ರೆ ಲಾಮಾರ್ ಅವ್ರು ಕೇಳ್ತಾರೆ, ಮಾರ್ಪಾರ್ ಅವರು, ಯಾಕೆ ಅಳ್ತಾ ಇದೀಯಾ, ಅಳೋಂಥದ್ದೇನಿದೆ ಇವಾಗ ಇದ್ರಲ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಆಕೆ ಹೇಳ್ತಾರೆ, ನಾನು ಹೆತ್ತ ಮಗ ಅಂತೂ ನನಗೆ ಇಲ್ಲ ನನಗೆ, ಆದ್ರೆ ನನ್ ತುಂಬಾ ಪ್ರೀತಿ ಪಾತ್ರವಾಗಿರ್ತಕ್ಕಂಥ, ಇಷ್ಟು ಸದ್ಗುಣಿಯಾಗಿರ್ತಕ್ಕಂಥ ಈ ಮಗ ಕೂಡ ನನ್ನಿಂದ ದೂರ ಹೋಗ್ತಾನೆ ಅಂತಂದ್ರೆ ಅದು ನನಗೆ ತುಂಬಾ ದುಃಖ ಉಂಟು ಮಾಡ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಮಾರ್ಪಾರ್ ಅವರು ಹೇಳ್ತಾರೆ, ನೋಡು, ಎಲ್ಲಾರು ಕೂಡ ಈ ಭೂಮಿ ಮೇಲೆ ತುಂಬಾ ಜನ ಮನುಷ್ಯ ಜನ್ಮವನ್ನ ತೆಗೆದುಕೊಂಡಿದ್ದಾರೆ, ಎಲ್ಲಾರು ಕೂಡ ಸಮಾಧಿ ಸ್ಥಿತಿಯಲ್ಲೇ ಇದ್ದಾರೆ, ಎಲ್ಲಾರು ಕೂಡ ಬುದ್ಧತ್ವ ಸ್ಥಿತಿಯಲ್ಲೇ ಇದ್ದಾರೆ. ಆದ್ರೆ ಅವರು ಆ ಒಂದು ಬುದ್ಧತ್ವ ಸ್ಥಿತಿಯ ಸುತ್ತಲೂ ತುಂಬಿಕೊಂಡಿರ್ತಕ್ಕಂಥ ಮಾಯೆ, ಮೋಹ, ಬಂಧನಗಳು, ಕಸ, ಇದೆಲ್ಲದ್ರಿಂದ ಅದನ್ನ ಅವರು ಜಾಗೃತ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾನು ಆ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದನ್ನ ಗುರ್ತಿಸ್ಕೊಳ್ಳೋದಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಆದ್ರೆ ನಮ್ಮ ಮಿಲಾರೇಪ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಎಷ್ಟೋ ಸಾಧನೆ ಮಾಡಿ ಇನ್ನೆಷ್ಟೆಷ್ಟೋ ಅದ್ಭುತಗಳನ್ನ ಅವನು ಸೃಷ್ಟಿ ಮಾಡ್ಬೇಕಾಗಿದೆ. ಅದಕ್ಕೆ ನಾವು ಆನಂದ ಪಡ್ಬೇಕು ಅಂತಂದ್ಬಿಟ್ಟು ಸಮಾಧಾನವನ್ನು ಕೂಡ ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಆದ್ಮೇಲೆ ಮಾರನೇ ದಿನ ಎಲ್ಲಾರು ಪ್ರಯಾಣಕ್ಕೆ ಸಿದ್ಧರಾಗ್ತಾರೆ. ಆ ರೀತಿಯಾಗಿ ಅವರು ಪ್ರಯಾಣಕ್ಕೆ ಸಿದ್ಧರಾದಾಗ ಅವ್ರ ಜೊತೆ 13 ಜನ ಹೋಗ್ತಾರೆ ಅವ್ರನ್ನ ಕಳಿಸ್ಕೊಡೋದಿಕ್ಕೆ. ಇಲ್ಲಿ ಹೆಂಗಿದೆ ಅಂತಂದ್ರೆ
ಮಗಳನ್ನ ಅತ್ತೆ ಮನೆಗೆ ಕಳ್ಸ್ಕೊಟ್ಟಂಗಿದೆ ಮಾಸ್ಟರ್ಸ್ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ. ಸೊ ಆ ರೀತಿಯಾಗಿ ಮಿಲಾರೇಪರ್ ಅವ್ರನ್ನ ಕಳ್ಸ್ಕೊಡೋದಿಕ್ಕೆ 13 ಜನ ಬರ್ತಾರೆ. ಸುಮಾರು 5 ಕಿಲೋಮೀಟರ್ ಬರ್ತಾರೆ ಅವ್ರ ಜೊತೆ ಅವ್ರನ್ನ ಕಳ್ಸ್ಕೊಡೋದಿಕ್ಕೆ. 5 ಕಿಲೋಮೀಟರ್ ನೋಡ್ರಿ ಹೇಗಿರತ್ತೆ. ಪ್ರಸ್ತುತ ಯಾರಾದ್ರೂ ಮನೆಗ್ ಬಂದಿರೋ ಗೆಸ್ಟ್ಗಳನ್ನ ನಾವು ಕಳ್ಸ್ಕೊಡ್ಬೇಕು ಅಂತಂದ್ರೆ ನಮ್ಗೆ ತುಂಬಾ ಮೈ ಭಾರ ಆಗಿದೆ ಅಂತಂದ್ರೆ ಮನೆಯಿಂದಾನೆ ಹೋಗ್ ಬರ್ತೀವಿ ಅಂತಂದ್ರೆ ಆಯ್ತು ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಮನೇಲಿ ಕುತ್ಕೊಂಡೇ ಹೇಳ್ತೀವಿ. ಇನ್ನೊಂದ್ ಸ್ವಲ್ಪ ಹತ್ರಕ್ಕಿರೋರಾದ್ರೆ ಗೇಟ್ ವರ್ಗು ಬಂದ್ಬಿಟ್ಟು ಹೋಗ್ ಬರ್ತೀವಿ ಅಂತಂದ್ರೆ ಆಯ್ತು ಒಳ್ಳೇದು ಹೋಗ್ಬಿಟ್ಟು ಬನ್ನಿ ಅಂತ ಕಳ್ಸ್ಕೊಡ್ತೀವಿ. ಇನ್ನೂ ಸ್ವಲ್ಪ ಹತ್ರಕ್ಕಿರೋಂತವ್ರಾದ್ರೆ ಆ ಒಂದು ಬೀದಿ ಟರ್ನಿಂಗ್ ವರ್ಗು ಹೋಗ್ಬಿಟ್ಟು ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋಂಥದ್ದು ಮಾಡೋದಿರುತ್ತೆ. ಆದ್ರೆ ಇಲ್ಲಿ 5 ಕಿಲೋಮೀಟರ್ಗಳವರೆಗೂ ಕೂಡ ಅವ್ರ ಜೊತೆಯಲ್ಲೇ ಬಂದಿದ್ದಾರೆ ಕಳಿಸ್ಕೊಡೋದಿಕ್ಕೆ ಅನ್ನುವಂಥ ವಿಚಾರ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇರುವಂತದ್ದು ಮಾಸ್ಟರ್ಸ್. ಆ ರೀತಿಯಾಗಿ ಎಲ್ಲಾರು 5 ಕಿಲೋಮೀಟರ್ ವರೆಗೂ ಬರ್ತಾ ಇರ್ಬೇಕಾದ್ರೆ ಎಲ್ಲಾರ ಹೃದಯ ಭಾರವಾಗಿ ಕಣ್ಣೀರ್ ಸುರಿತಾ ಇತ್ತು ಆ ಮೊಮೆಂಟ್ ಅಲ್ಲಿ. ಆ ರೀತಿಯಾಗಿ ಅವರು ಚೋಲಾಗಂಗ್ ಅನ್ನುವಂತ ಬೆಟ್ಟದ ಮೇಲೆ ತಲುಪ್ತಾರೆ ಮಾಸ್ಟರ್ಸ್. ಆ ಒಂದು ಬೆಟ್ಟದ ಪ್ರಾಂತ್ಯ ತುಂಬಾ ಸುಂದರವಾಗಿರುತ್ತೆ, ಕಣ್ಣುಗಳಿಗೆ ಹಬ್ಬವನ್ನ ಉಂಟು ಮಾಡೋ ಹಾಗೆ ಇರುತ್ತೆ. ಅಲ್ಲಿ ಎಲ್ಲಾರು ಅಲ್ಲಿ ಏನೆಲ್ಲ ಫಲಹಾರವನ್ನ ತಗೊಂಡು ಹೋಗಿರ್ತಾರೆ ಆ ಉದಯದ ಫಲಹಾರವನ್ನೆಲ್ಲಾರು ಅಲ್ಲೇ ಸೇವನೆ ಮಾಡ್ತಾರೆ. ಸೇವನೆ ಮಾಡಿದಾದ್ಮೇಲೆ ಲಾಮಾರ್ ಅವರು ಮಿಲಾರೇಪರ್ ಅವರ ಕೈಗಳನ್ನ ಹಿಡ್ಕೊಂಡು, ಕುಮಾರ, ನಾನು ನಿಜ ಹೇಳ್ಬೇಕಂದ್ರೆ ನಿನ್ ಜೊತೆ ಇನ್ನೊಂದಷ್ಟು ಜನನ ನಿನ್ ಜೊತೆ ಕಳಿಸ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಯು ಮತ್ತು ಸಾಂಗ್ ಅನ್ನುವಂತ ಪರ್ವತ ಪ್ರದೇಶದಲ್ಲಿ ಸಿಲ್ಮಾ ಕಣಿವೆಯ ಬಳಿ ತುಂಬಾ ಜನ ಕಳ್ಳರಿದ್ದಾರೆ. ಆದ್ರೆ ನಿನ್ ಜೊತೆ ಯಾರು ಬರೋದು ಬೇಕಾಗಿಲ್ಲ. ನಾನು ನಿಮ್ಗೆ ಕುಲರಕ್ಷಕ ದೇವತೆಗಳನ್ನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀನಿ. ಅವರು ನಿನ್ಗೆ ಸದಾಕಾಲ ರಕ್ಷಕರಾಗಿ ನಿನ್ ಜೊತೆ ಇರ್ತಾರೆ. ಆದ್ರೆ ನೀನ್ ಮಾತ್ರ ಎಚ್ಚರಿಕೆಯಿಂದ ಇರು ಅಂತನ್ಬಿಟ್ಟು ಹೇಳ್ತಾರೆ. ಅಬ್ಬಬ್ಬಾ, ತಾಯಿ ಕೂಡ ತನ್ನ ಮಗಳಿಗೆ ಇಷ್ಟ ಎಚ್ಚರಿಕೆಗಳನ್ನ ಹೇಳೋದಿಲ್ವಲ್ಲ ಮಾಸ್ಟರ್ಸ್. ಅಷ್ಟು ಎಚ್ಚರಿಕೆಯನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ನೀನು ಪ್ರಯಾಣವನ್ನ ಮುಂದುವರಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಗೋಂಗ್ಡನ್ನ ಆಶ್ರಮ ಸಿಗುತ್ತೆ. ನೀನು ಅಲ್ಲಿ ಹೋಗಿ 1-2 ದಿನ ಇದ್ದು ರೆಸ್ಟ್ ತಗೋ. ಅಲ್ಲಿ ಇರೋಷ್ಟು ಆ ಸಮಯದಲ್ಲಿ ನಿನಗೆ ಕೊಟ್ಟಿರ್ತಕ್ಕಂಥ ಉಪದೇಶಗಳನ್ನ ಮತ್ತೆ ಗೋಂಗ್ಡನ್ಗೆ ಕೊಟ್ಟಿರ್ತಕ್ಕಂಥ ಉಪದೇಶಗಳನ್ನ ನೀವಿಬ್ರು ಪರಸ್ಪರ ಚರ್ಚೆ ಮಾಡಿ ವಿಚಾರ ವಿನಿಮಯವನ್ನ ಮಾಡ್ಕೊಳ್ರಿ. ಮತ್ತೆ ಅಲ್ಲಿಂದ ಮತ್ತೆ ನೀನು ಹೊರಟಿದ್ದಾದ್ಮೇಲೆ ನಿಮ್ಮ ಊರ್ಗ್ ಹೋಗ್ತೀಯಲ್ವಾ, ನಿಮ್ಮ ಊರ್ಗೆ ಹೋದ್ಮೇಲೆ ನಿಮ್ಮ ಮನೆಯಲ್ಲಿ ನೀನು ಕೇವಲ 7 ದಿನಗಳು ಮಾತ್ರ ಇರ್ಬೇಕು. ಅದಕ್ಕಿಂತಲೂ ತುಂಬಾ ದಿನ ನೀನು ಇರೋ ಹಾಗೆ ಇಲ್ಲ. ಆಮೇಲೆ ಪರ್ವತದ ಗುಹೆಗಳಲ್ಲಿ ಏಕಾಂತದಲ್ಲಿ ಇದ್ದುಕೊಂಡು ಭಿಕ್ಷೆಯನ್ನ ಬೇಡ್ತಾ ನೀನು ಧ್ಯಾನವನ್ನ ಮಾಡ್ಬೇಕಾಗತ್ತೆ ಅಂತನ್ಬಿಟ್ಟು ಹೇಳ್ತಾರೆ. ಈ ರೀತಿಯಾಗಿ ನೀನ್ ಧ್ಯಾನ ಮಾಡೋದ್ರಿಂದಾನೇ ನಿನಗೆ ಮತ್ತು ಸಕಲ ಜೀವಕೋಟಿಗಳಿಗೆ ಶುಭ ಉಂಟಾಗುತ್ತೆ ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅಂತಿಮ ಸೂಚನೆಗಳನ್ನ ಪಡ್ಕೊಂಡು ಇನ್ನ ಮಿಲಾರೇಪರ್ ಅವರು ಹೊರಡೋದಿಕ್ಕೆ ಸಿದ್ಧವಾಗ್ತಾರೆ. ಅವರು ಹೊರಡೋಕ್ಕೂ ಮೊದಲು ಆ ಸದ್ಗುರುವನ್ನ, ಆ ಗುರುಮಾತೆಯನ್ನ, ದೇವತೆಗಳನ್ನ ಎಲ್ಲಾರನ್ನು ಕೂಡ ತುಂಬಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆಗ ಆ ಒಂದು ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಭಾವವನ್ನ ಗ್ರಹಿಸಿದಂತ ಮಾರ್ಪರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕುಮಾರ, ನಿನ್ನ ಈ ಹಾಡಿನ ಭಾವ ಎಷ್ಟು ಮಧುರವಾಗಿದೆ. ಈಗ ನಾನು ನಿನಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅಂತಿಮ ಸೂಚನೆಗಳನ್ನ ನೀಡ್ತಾ ಇದ್ದೇನೆ. ಇದೆಲ್ಲವನ್ನು ಕೂಡ ನಿನ್ನ ಹೃದಯದಲ್ಲಿ ತುಂಬಿಕೋ ಅಂತನ್ಬಿಟ್ಟು ಅವರ ಧರ್ಮ, ಕರ್ತವ್ಯ, ಭವಿಷ್ಯದ ಬಗ್ಗೆ ಇರ್ತಕ್ಕಂಥ ಅನೇಕ ವಿಷಯಗಳನ್ನೆಲ್ಲ ತಿಳಿಸಿ ಮತ್ತೆ ಅವರನ್ನ ಕಳಿಸ್ಕೊಡ್ತಾರೆ ಮಾಸ್ಟರ್ಸ್. ಎಲ್ಲ ಪರಮ ಗುರುಗಳನ್ನು ಕೂಡ ಆವಾಹನೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿ ಆ ಒಂದು ಬೀಳ್ಕೊಡುಗೆ ಅನ್ನುವಂಥದ್ದು ಮಹಾ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ಹೃದಯಂಗಮವಾಗಿರುತ್ತೆ, ಭಾವಪೂರ್ಣವಾಗಿರುತ್ತೆ. ಎಸ್, ನಾವೆಲ್ಲರೂ ಕೂಡ ಈ ಮಧ್ಯ ಮಾರ್ಗದಲ್ಲಿ ಇದೀವಿ ಅಲ್ವಾ ಮಾಸ್ಟರ್ಸ್? ಮಧ್ಯ ಮಾರ್ಗದಲ್ಲಿ ಇದ್ದಾಗ ಸನ್ಯಾಸಿಗಳ ರೀತಿಯಲ್ಲಿ ಯಾವುದನ್ನು ಅಂಟಿಸ್ಕೊಳ್ದಂಗೆ ಮಧ್ಯ ಮಾರ್ಗದಲ್ಲಿ ಇರ್ತೀವಿ ಅಂತಂದ್ರೆ ಜೀವನ ತುಂಬಾ ಸಪ್ಪೆ ಆಗ್ಬಿಡತ್ತೆ ಅಲ್ವಾ ಮಾಸ್ಟರ್ಸ್? ಸಪ್ಪೆ ಆಗಿರೋ ಜೀವನದಲ್ಲಿ ಜೀವಿಸೋದ್ರಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ, ಉತ್ಸಾಹ ಇರೋದಿಲ್ಲ. ದಿನಾನು ಕೂಡ ಅನೇಕ ಕೋನಗಳಲ್ಲಿ ಈ ಜೀವನ ರಸದೌತಣವಾಗಿರ್ಬೇಕು, ಹಬ್ಬವಾಗಿರ್ಬೇಕು, ಸೆಲೆಬ್ರೇಷನ್ ಆಗಿರ್ಬೇಕು. ಇದನ್ನ ನಮ್ಗೆ ಪತ್ರಿಜಿಯವ್ರು ಹೇಳ್ಕೊಟ್ಟಿರೋದು. ಸೆಲೆಬ್ರೇಷನ್ ಆಗ್ಬೇಕಯ್ಯ, ಒಂದೊಂದು ನಿಮಿಷ ಕೂಡ ಪ್ರತಿಯೊಂದು ದಿನಾನು ಬುದ್ಧ ಪೌರ್ಣಮಿ ಆಗ್ಬೇಕು, ಪ್ರತಿಯೊಂದು ದಿನಾನು ಉಗಾದಿ ಹಬ್ಬನೇ ಆಗ್ಬೇಕು, ಪ್ರತಿಯೊಂದು ದಿನಾನು ವಿಶೇಷವಾಗಿರ್ತಕ್ಕಂಥ ದಿನಗಳೇ ಆಗ್ಬೇಕು. ಆ ರೀತಿಯಾಗಿ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ನಿತ್ಯ ನೂತನವಾಗಿ ನಿತ್ಯೋತ್ಸಾಹದಿಂದ ನಾವು ಆ ರೀತಿಯಾಗಿ ಎಂಜಾಯ್ ಮಾಡ್ತಾ ಕಳಿಬೇಕು. ಆವಾಗ್ಲೇ ನಮ್ಮ ಜೀವನದ ಸಾರ್ಥಕತೆ ಇರೋದು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿರೋದು ಮಾಸ್ಟರ್ಸ್ ನಮ್ಮ ಪತ್ರಿಜಿ ಗುರುಗಳು. ಹಾಗಾಗಿ ಇಲ್ಲಿ ಈ ಒಂದು ಭಾವನೆ ಅನ್ನುವಂಥದ್ದು ಏನಿದೆ, ಈ ಭಾವನೆಯನ್ನ ಫೀಲ್ ಆಗ್ತಾ ಅದನ್ನ ನಾವೆಲ್ಲರೂ ಅನುಭೂತಿಯನ್ನ ಪಡ್ಕೊಳ್ಳೋಣ ಮಾಸ್ಟರ್ಸ್. ಸೊ ಈ ರೀತಿಯಾಗಿ
ಅವ್ರು ಮಿಲಾ ರೇಪರ್ ಅವರು ಹೊರಡೋದಿಕ್ಕೆ ಸಿದ್ಧವಾದಾಗ ಆ ಗುರುಮಾತೆ ಅವರಿಗೆ ಒಂದಷ್ಟು ಕಾಣಿಕೆಗಳನ್ನ ಕೊಡ್ತಾರೆ. ಒಂದಷ್ಟು ಉಡುಪುಗಳನ್ನ, ಬೂಟುಗಳನ್ನ, ಸಾಮಗ್ರಿಗಳನ್ನ ಕೊಟ್ಟು, ಕುಮಾರ, ಇವು ನಿನ್ನ ಈ ತಾಯಿ ಕಡೆಯಿಂದ ನಿಂಗೆ ಕೊಡ್ತಾ ಇರ್ತಕ್ಕಂಥ ಬೀಳ್ಕೊಡು ಕಾಣಿಕೆಗಳಪ್ಪ. ಆನಂದವಾಗಿ ಕ್ಷೇಮವಾಗಿ ಇರು, ಮತ್ತೆ ನಾವು ದೇವಲೋಕಗಳಲ್ಲಿ ಭೇಟಿ ಆಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಈ ರೀತಿಯಾಗಿ ಅಮ್ಮ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಮಾರ್ಪರ್ ಅವರು ಏನ್ ಮಾಡ್ತಾರೆ ಗೊತ್ತಾ, ಒಂದು ತಲೆಬುರುಡೆ ಪಾತ್ರೆಯಲ್ಲಿ ನೀರನ್ನ ಹಾಕಿ ತುಂಬಿ ಅದನ್ನ ಪವಿತ್ರವಾಗಿರ್ತಕ್ಕಂಥ ಮಂತ್ರಗಳಿಂದ ಅದನ್ನ ಮತ್ತಷ್ಟು ಶಕ್ತಿವಂತವಾಗಿ ಮಾಡಿ ಆ ನೀರನ್ನ ಮಿಲಾ ರೇಪರ್ ಅವ್ರಿಗೆ ಕುಡಿಯೋದಿಕ್ಕೆ ಕೊಡ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅವ್ರಿಗೆ ಕುಡಿಯೋದಿಕ್ಕೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮಿಲಾ ರೇಪರ್ ಅವರು ಆವಾಗ ಹೆಜ್ಜೆಗಳನ್ನ ಮುಂದಕ್ಕೆ ಹಾಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಂಗೆ ಗೊತ್ತಾ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರಿಗೆ ಹೊಟ್ಟೋಗ್ಲಿಲ್ಲ ಮಾಸ್ಟರ್ಸ್. ಅವ್ರ ಮುಖವನ್ನ ಅವ್ರ ಕಡೆಗೆ ತಿರುಗಿಸಿ ಅವ್ರನ್ನ ನೋಡ್ತಾ ಹಿಂದಿಂದಕ್ಕೆ ಹೆಜ್ಜೆಗಳನ್ನ ಹಾಕ್ತಾ ಹೋಗ್ತಾರೆ. ಎಲ್ಲಿವರೆಗೂ ಅವ್ರು ನೋಡೋದಿಕ್ಕೆ ಸಿಗ್ತಾರೋ ಅಲ್ಲಿವರೆಗೂ ಕೂಡ ಅವ್ರು ಹಿಂದಿಂದಕ್ಕೆ ಹೆಜ್ಜೆಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಅವರು ತಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ. ಅಬ್ಬಬ್ಬಾ, ಆ ರೀತಿಯಾಗಿ ಪ್ರಯಾಣ ಮಾಡ್ತಾ ಯೋಚನೆ ಮಾಡ್ತಾರೆ, ನನಗೆ ನನ್ನ ಗುರುಗಳನ್ನ, ನನ್ನ ಗುರುಮಾತೆಯನ್ನ ಬಿಟ್ಟಿರೋದಿಕ್ಕೆ ಆಗೋದಿಲ್ಲ. ಬೇಗ ಊರಿಗೆ ಹೋಗಿ ಅಮ್ಮನನ್ನ ಮಾತಾಡ್ಸ್ಕೊಂಡು ಮತ್ತೆ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಅವರು ಹೋಗ್ತಾರೆ. ಅಂದ್ರೆ ಅವ್ರಿಗೇನು ಗಟ್ಟಿ ನಂಬಿಕೆ, ಅಷ್ಟು ಬೇಗ ಋಣ ಹರಿಯುವಂಥದ್ದಲ್ಲ, ನನಗೂ ನನ್ನ ಗುರುಗಳಿಗೆ ನಾನು ಮತ್ತೆ ಬಂದೇ ಬರ್ತೀನಿ ಅನ್ನುವಂಥದ್ದೇ ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಆ ಗುರುಗಳಾಗ್ಲಿ ಗುರುಮಾತೆ ಆಗ್ಲಿ ಏನೇ ಹೇಳಿದ್ರು ಅದು ಅವ್ರ ಒಳಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಮಾಸ್ಟರ್ಸ್. ಸೊ ಆ ರೀತಿಯಾಗಿ ಅವರು ಪ್ರಯಾಣವನ್ನ ಮುಂದುವರಿಸ್ತಾರೆ. ಆ ರೀತಿಯಾಗಿ ಹೋಗಿದ್ದಾದ್ಮೇಲೆ ದಾರಿಯಲ್ಲಿ ಮತ್ತೆ ಗೋಂಗ್ಡನ್ ರವರ ಆಶ್ರಮ ಸಿಗುತ್ತೆ, ಅಲ್ಲಿ ಉಳ್ಕೊಳ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಉಳ್ಕೊಂಡ್ಮೇಲೆ ಅವರಿಬ್ರು ಕೂಡ ಅವ್ರು ಕಲ್ತಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಚರ್ಚೆಯಲ್ಲಿ ಅವರಿಬ್ರು ಒಬ್ರಿಗೊಬ್ರು ಹೋಲಿಕೆ ಮಾಡ್ಕೊಳ್ತಾರೆ. ಹೋಲಿಕೆ ಮಾಡ್ಕೊಳ್ಳೋದ್ರಿಂದಾನೇ ನೋವು ದುಃಖ ಅನ್ನುವಂಥದ್ದೆಲ್ಲ ಬರುತ್ತೆ ಅನ್ನುವಂಥದ್ದು ಭಿನ್ನವಾಗಿ ಆಲೋಚಿಸೋ ಪುಸ್ತಕದಲ್ಲಿ ಪದೇ ಪದೇ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಹೋಲಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಓದ್ತಾ ಇದ್ದೀವಿ. ಅಂದ್ರೆ ಅಲ್ಲೂ ಕೂಡ ನಾವು ಈ ಸ್ಪಷ್ಟತೆಯನ್ನ ತಗೊಂಡಿದ್ವಿ. ಭಿನ್ನವಾಗಿ ಆಲೋಚಿಸು ಪುಸ್ತಕದ ಸ್ವಾಧ್ಯಾಯದಲ್ಲಿ ಕೂಡ ಆ ಒಂದು ಸ್ಪಷ್ಟತೆ ನಾವು ತೆಗೆದುಕೊಂಡಿದ್ವಿ. ಇಲ್ಲೂ ಕೂಡ ಮತ್ತೊಂದ್ ಸರ್ತಿ ಹೋಲಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಹೋಲಿಸ್ಕೊಳ್ಳೋದು ಅನ್ನುವಂಥದ್ದು ಯಾವಾಗ್ಲೂ ಕೂಡ ಸಕಾರಾತ್ಮಕವಾಗಿ, ನಿರ್ಮಾಣಾತ್ಮಕವಾಗಿ ಇರ್ಬೇಕು. ಬೇರೆಯವರನ್ನ ನೋಡಿ ನಾನು ಪ್ರೇರಣೆಯನ್ನ ಹೊಂದಿ ನಾನು ಮತ್ತಷ್ಟು ಅದ್ಭುತವಾಗಿ ತಯಾರಾಗುವಂತ ರೀತಿಯಲ್ಲಿ ಹೋಲಿಸ್ಕೊಳ್ಳುವಂತ ಒಂದು ಸ್ಥಿತಿಗತಿ ನಮ್ಮಲ್ಲಿ ಇರ್ಬೇಕು. ಅಷ್ಟೇ ಹೊರತು ಹೋಲಿಸ್ಕೊಂಡು ಹೊಟ್ಟೆ ಕಿಚ್ಚು ತಂದ್ಕೊಳ್ಳೋದು, ದುಃಖ ಪಡೋದು, ಮಗದೊಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ತಯಾರಾಗೋದು, ಅವ್ರನ್ನೇನಾದ್ರೂ ಮಾಡಿ ಮುಗಿಸ್ಬೇಕು ಅಂದ್ಕೊಳ್ಳೋದು, ಮಟ್ಟ ಹಾಕ್ಬೇಕು ಅಂದ್ಕೊಳ್ಳೋದು, ಕಾಲೆಳಿಬೇಕು ಅಂದ್ಕೊಳ್ಳೋದು, ಈ ರೀತಿಯಾಗಿ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಪ್ರಭಾವ ನಮ್ಮಲ್ಲಿ ಜಾಗೃತ ಮಾಡ್ಕೊಳ್ಳೋದಿಕ್ಕೆ ನಾವು ಹೋಲಿಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಉದ್ಧಾರ ಆಗುವಂತದ್ದು ಅಲ್ವೇ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಇವರಿಬ್ರು ಕೂಡ ಹೋಲಿಸ್ಕೊಂಡು ಅವ್ರು ಇನ್ನು ಯಾವ್ಯಾವ ಅಂಶಗಳಲ್ಲಿ ಸಾಧನೆ ಮಾಡ್ಬೇಕಾಗಿದೆ ಅಂತ ನಿರ್ಮಾಣಾತ್ಮಕವಾಗಿ ಅದನ್ನ ಅವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರು. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿರುತ್ತೆ. ಜನರ ಜೊತೆ ಸಾಂಗತ್ಯ ಮಾಡಿದಾಗ ಈ ರೀತಿಯಾಗೇ ಇರುತ್ತೆ. ಸತ್ಯವನ್ನ ತಿಳಿದವ್ರ ಜೊತೆ ಸಾಂಗತ್ಯ ಮಾಡ್ಬೇಕು, ಪ್ರಾಪಂಚಿಕರ ಜೊತೆ ಅಲ್ಲ. ಪ್ರಾಪಂಚಿಕರ ಜೊತೆ ಸಂಘ ಮಾಡಿದ್ರೆ ಏನಾಗತ್ತೆ, ನಿನ್ ಹತ್ರ ಇರೋ ದುಡ್ಡು ತಗೊಂಬ, ಇನ್ನೊಂದ್ ಸ್ವಲ್ಪ ಹೊತ್ತು ಪ್ಯಾಕೆಟ್ ಆಡೋಣ ಅನ್ನೋಂಥವ್ರು ಇರ್ಬೋದು, ಇನ್ನೊಂದ್ ಸ್ವಲ್ಪ ಗುಂಡಾಕೊಂಡು ಓಡಾಡ್ಕೊಂಡು ಬರೋಣ ಅನ್ನೋಂಥದ್ದು ಇರ್ಬೋದು, ಮಗದೊಂದು ರೀತಿಯಲ್ಲಿ ಹೇಳೋಂಥವ್ರು ಆಗಿರ್ತಾರೆ, ಇನ್ನು ಏನೇನೋ ಬೇರೆ ಬೇರೆ ವಿಚಾರಗಳನ್ನ ತಿಳಿಸೋಂಥವ್ರು ಇರ್ತಾರೆ. ಆದ್ರೆ ಸತ್ಯವನ್ನ ತಿಳಿದವರ ಜೊತೆ ಸಾಂಗತ್ಯ ಮಾಡಿದಾಗ ಅದೆಷ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಕೂಡ ನಮ್ಗೆ ಆಧಾರಗಳು. ಸೊ ಅವರಿಬ್ರು ಹೋಲಿಕೆ ಮಾಡ್ಕೊಂಡಾಗ ಅವರಿಬ್ರಿಗೂ ಏನ್ ಅರ್ಥ ಆಗುತ್ತೆ ಗೊತ್ತಾ ಮಾಸ್ಟರ್ಸ್? ಗೋಂಗ್ಡನ್ ರವರು ತಂತ್ರ ವಿದ್ಯೆಗಳಲ್ಲಿ ಮಿಲಾ ರೇಪರ್ ಅವ್ರಿಗಿಂತಲೂ ಮುಂದೆ ಇದ್ದಾರೆ ಅನ್ನುವಂಥದ್ದು ಮಿಲಾ ರೇಪರ್ ಅವ್ರಿಗೆ ಅರ್ಥ ಆಯ್ತು. ಅಂದ್ರೆ ತಂತ್ರ ವಿದ್ಯೆಗಳಲ್ಲಿ ಇನ್ನೂ ಇವರು ಎಷ್ಟು ಸಾಧನೆ ಮಾಡ್ಬೇಕಾಗಿದೆ ಅನ್ನೋದು ಅರ್ಥ ಆಯ್ತು. ಅಬ್ಬಬ್ಬಾ, ಇನ್ನೆಷ್ಟು ಸಾಧನೆ ಮಾಡ್ಬೇಕು, ಇನ್ನೆಷ್ಟು ಕಲಿಬೇಕು ಅಲ್ವಾ ಮಾಸ್ಟರ್ಸ್? ಆಮೇಲೆ ಆದರೆ ಗುಹ್ಯ ವಿದ್ಯೆಗಳಲ್ಲಿ ಮತ್ತೆ ಗುಹ್ಯ ವಿದ್ಯೆ ಸಾಧನೆಯಲ್ಲಿ ಮತ್ತು ಪ್ರತಿದಿನವೂ ಪಾಲಿಸಬೇಕಾದ ಆಚರಣೆಯಲ್ಲಿ ಮಿಲಾ ರೇಪರ್ ಅವರು ತುಂಬಾ ಮುಂದಿದ್ದಾರೆ ಅನ್ನುವಂಥದ್ದು, ಸಮಾನವಾಗೇ ಇದ್ದಾರೆ ಇಬ್ರು ಅನ್ನುವಂಥದ್ದು ಅರ್ಥ ಆಗುತ್ತೆ. ಮತ್ತೆ ಕಿವಿಯ ಮುಖಾಂತರ ಉಪದೇಶಿಸುವ ದೀಕ್ಷೆಯಲ್ಲಿ ಮಿಲಾ ರೇಪರ್ ಅವರು ಮುಂದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅವ್ರಿಗೆ ಅರ್ಥ ಆಗುವಂಥದ್ದು. ತಂತ್ರ ವಿದ್ಯೆಯಲ್ಲಿ ಗೋಂಗ್ಡನ್ ಮುಂದಿದ್ದಾರೆ,
ಕಿವಿಯ ಮುಖಾಂತರ ಉಪದೇಶ ನೀಡುವಂತ ದೀಕ್ಷೆಯಲ್ಲಿ ಮಿಲಾರೇಪರ್ ಅವರು ಮುಂದಿದ್ದಾರೆ. ಇನ್ನ ಗುಹ್ಯ ವಿದ್ಯೆಯ ಸಾಧನೆಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿದಿನವೂ ಪಾಲಿಸಬೇಕಾದ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಗೋಂಗ್ಡನ್ ಮತ್ತೆ ಮಿಲಾರೇಪ ಇಬ್ರು ಸಮಾನವಾಗಿ ಇದ್ದಾರೆ. ಇದು ಅವರಿಬ್ರು ಚರ್ಚೆಯಲ್ಲಿ ಅವ್ರ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಲಾಮಾರ್ ಅವರ ಸೂಚನೆಯಂತೆ ಅವ್ರ ಜೊತೆ ಚರ್ಚೆ ಅನ್ನುವಂಥದ್ದು ಮಾಡಿ ಅವ್ರ ಬಗ್ಗೆ ಅವರು ಒಬ್ಬೊಬ್ರು ಅವ್ರ ಬಗ್ಗೆ ಅವರು ಅರ್ಥ ಮಾಡ್ಕೊಳ್ತಾರೆ. 3 ದಿನ ಅಲ್ಲೇ ಇದ್ದು ನಂತರ ಊರ್ ಕಡೆಗೆ ಪ್ರಯಾಣ ಮಾಡ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಪ್ರಯಾಣವನ್ನ ಮುಂದುವರಿಸ್ತಾರೆ. ನೆಕ್ಸ್ಟ್ ವೈರಾಗ್ಯ ಅನ್ನುವಂತ ಒಂದು ಟಾಪಿಕ್ಗೆ ನಾವು ಬರ್ತೀವಿ ಮಾಸ್ಟರ್ಸ್. ಆದ್ರೆ ಈಗಾಗಲೇ ಸಮಯ ಹೆಚ್ಚು ಆಗಿರೋದ್ರಿಂದ ನಾವು ಈ ವಿಚಾರಗಳಿಗೆ ಇಲ್ಲಿಗೆ ವಿರಾಮವನ್ನ ಕೊಡೋಣ. ಇನ್ನು ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ಮುಂದಿನ ಅವಕಾಶದಲ್ಲಿ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಈ ಅವಕಾಶವನ್ನು ಕೊಟ್ಟಂತ ಈ ಒಂದು ವೇದಿಕೆಗೆ ಎಲ್ಲ ಪರಮಾತ್ಮ ಸ್ವರೂಪರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಇವತ್ತೆಲ್ಲ ಭಾವನಾಮಯ ಲೋಕದಲ್ಲಿ ವಿಹರಿಸ್ತಾ ಬಂದಿದ್ದೀವಿ ನಾವು. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸೊ ಇದು ಸೇಮ್ ಇದೇ ರೀತಿಯಲ್ಲಿ ನಮ್ಮ ಪತ್ರಿಜಿ ಸರ್ನು ಅನೇಕ ಸರ್ ಮಾಡ್ತಾ ಇರ್ತಾರೆ. ಅಂದ್ರೆ ಯಾರಾದ್ರೂ ಬಂದ್ರೆ ಅವ್ರನ್ನು ಧ್ಯಾನ ಆಗ್ಲಿ ಜ್ಞಾನ ಆಗ್ಲಿ ಸೊ ಅದ್ಭುತವಾದ ರೀತಿಯಲ್ಲಿ ಸ್ವೀಕರಿಸ್ತಾರೆ. ಮತ್ತೆ ಮೊದಲನೇದಾಗಿ ಸಾರ್ ಕೇಳೋದು ಊಟ ಆಯ್ತಾ ಅಂದ್ರೆ ಅವರು ಊಟ ಮಾಡಿಲ್ಲ ಅಂದ್ರೆ ಅವರು ಏನು ಮಾತಾಡೋದೇ ಇಲ್ಲ. ನೇರವಾಗಿ ಅವರು ಫಸ್ಟ್ ಊಟ ಮಾಡಿಸಿ ಆಮೇಲೆ ಅವರ ಸಮಾಚಾರ ತಿಳ್ಕೊಂಡು ಅವರಿಗೆ ಜ್ಞಾನ ಧ್ಯಾನ ಇದ್ರ ಬಗ್ಗೆ ಸಮಾಚಾರ ತಿಳ್ಕೊಂಡು ಸೊ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮುಂದುವರಿಸ್ತಾರೆ. ಇಲ್ಲಾಂದ್ರೆ ಸೊ ಯಾರೇ ಎಲ್ಲಿಂದ ಬಂದ್ರು ಫಸ್ಟ್ ಊಟ ಮಾಡ್ಬೇಕು ಅವ್ರ ಹತ್ರ. ಅಲ್ಲಿ ಆ ಪ್ರಾಂಗಣದಲ್ಲಿ ಆ ಕೇಂದ್ರದಲ್ಲಿ ಊಟ ಆಗಿದ ಮೇಲೆ ಅವರೇ ಬಡಿಸ್ತಾರೆ ಹೇಳ್ಬೇಕಾದ್ರೆ. ಅದು ನಾನು ಎಷ್ಟೋ ಸರಿ ನಾನು ಅನುಭವಿಸಿದ್ದೀನಿ. ಸೊ ಮನೆಗೆ ಬಂದಿದ್ರು ಅವರೇ ಊಟ ಎಲ್ಲ ತಯಾರು ಮಾಡಿ ಎಲ್ಲರಿಗೂ ಊಟ ಬಡಿಸೋದು ಅದು ನೋಡಿದೀವಿ. ಮತ್ತೆ ಎಷ್ಟೇ ಸಮಯ ಆಗ್ಲಿ ಎಲ್ಲರಿಗೂ ಊಟ ಬಡಿಸಿದ ಮೇಲೆ ಅವ್ರು ತಗೊಂತಾರೆ. ಲಾಸ್ಟ್ ಅಲ್ಲಿ ಊಟ ಅವರು ಸ್ವೀಕಾರ ಮಾಡೋದು. ಆ ರೀತಿಯಲ್ಲಿ ನಮ್ಮ ಮನೆಯಲ್ಲೇನು ಸುಮಾರು ಒಂದು 15ರಿಂದ 20 ಸರಿ ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ ಸೊ ಆ ಥರ ತುಂಬಾ ಅದ್ಭುತ ರೀತಿಯಲ್ಲಿ ಅವರು ಸ್ವೀಕಾರ ಮಾಡ್ತಾರೆ. ಯಾರೇ ಮಾಸ್ಟರ್ಸ್ ಬಂದ್ರೆ ಕಲಿಯಕ್ ಬಂದ್ರೆ ಹೊಸಾಗ್ ಬಂದ್ರು ಸಾಕು ಅವರು ಪ್ರತಿಯೊಬ್ಬರ ಹತ್ರ ಮಾತಾಡೋದು ನಾವು ನೋಡಿದೀವಿ. ಪ್ರತಿಯೊಬ್ಬರ ಹತ್ರ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿ ಅಂದ್ರೆ ಅದೊಂಥರ ಮೈತ್ರಿಯ ಭಾವನೆ ಅನ್ನೋದು ಈ ಯಾರು ಜ್ಞಾನೋದಯ ಪಟ್ಟಿರ್ತಾರೋ ಅವ್ರ ಹತ್ರ ಮೈತ್ರಿ ಇರ್ತದೆ. ಮೈತ್ರಿ ಅಂತಾರೆ. ನಾವು ಯಾವುದೇ ಶಿಷ್ಯ ಗುರು ಶಿಷ್ಯ ಆ ಸಂಬಂಧಿತ ಅಲ್ಲ, ಇಲ್ಲಿ ಮೈತ್ರಿ. ಈ ಮೈತ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಂದು ಫ್ರೆಂಡ್ಶಿಪ್. ಸೊ ಆ ಫ್ರೆಂಡ್ಶಿಪ್ ಅನ್ನೋದಿದ್ರೆ ಫ್ರೆಂಡ್ಶಿಪ್ ಮಿಂಚುವಂತ ಅದ್ರ ಮೀರಿರುವಂತ ಯಾವ್ದು ವಿಷಯ ಇಲ್ಲ ಈ ವಿಶ್ವದಲ್ಲಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಇದು ಗಮನಿಸಬೇಕು. ಇದು ಇವತ್ತು ಮೇಡಮ್ ಎಕ್ಸ್ಪ್ಲೇನ್ ಮಾಡುವಾಗ ಅದೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಹೋಲ್ಸ್ಕೊಳ್ಳುವಾಗ ನಮ್ಗೆ ಅದು ಮತ್ತೆ ಮತ್ತೆ ನೆನಪು ಬರ್ತಾ ಇದೆ. ಸೊ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗುರುಜಿ, ನಾನು ಮಾತಾಡ್ತೀನಿ ಗುರುಜಿ ಇವಾಗ. ಎಸ್, ಮಾತಾಡಿ. ನಮಸ್ಕಾರ ಆತ್ಮ ಬಂಧುಗಳೇ. ಸುರನಾಗಾಂಬಿಕಾ ಮೇಡಮ್ ಅವರಿಗೆ ಕೋಟಿ ಕೋಟಿ ನಮನಗಳು. ಎಂತ ಒಂದು ಇವತ್ತು ಅತ್ಯದ್ಭುತವಾಗಿರ್ತಕ್ಕಂತ ಭಾಷೆ ವಿಷಯವನ್ನು ನಮಗೆ ಪ್ರಸ್ತಾಪ ಮಾಡಿದ್ರಿ. ನನಗೂ ಕೂಡ ಇವತ್ತು ಕೂಡ ಆನಂದ ಬಾಷ್ಪಗಳು ನಮಗೆ ಬಂದವು ಸುಮಾರು. ನಾನೆಷ್ಟು ಧನ್ಯ ಅಂತ ಹೇಳ್ಬಿಟ್ಟು ಗುರುಜಿ, ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಸುರನಾಗಾಂಬಿಕಾ ಮೇಡಮ್ ಅವ್ರ ತಾವು ಕೇಳಿ ಮುಂದೊಂದು ದಿನ ಪತ್ರಿಜಿಯವರ ಪ್ರೇರಣೆಯಿಂದ ಮಹಾವತಾರ್ ಫೌಂಡೇಶನ್ ನಲ್ಲಿ ಏನ್ ನಡೀತೈತಿ ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಮತ್ತು ಗೋವಾ, ಕರ್ನಾಟಕ ಇಷ್ಟು ಭಾಷೆಗಳಲ್ಲಿ ಒಂದೇ ಭಾಷೆಯಲ್ಲಿ ಮಾತಾಡಿದಂತ ವಿಷಯ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾ ಕನ್ನಡದಲ್ಲಿ ಮಾತಾಡಿದೆ ಅಂದ್ರೆ ಅದು 7 ಭಾಷೆಗಳಿಗೆ ಪ್ರಸಾರವಾಗಿ ಆಯಾ ರಾಜ್ಯಕ್ಕೆ ವಿಷಯ ಹೋಗುತ್ತೆ. ಮೊನ್ನೆ ಕೂಡಲ ಸಂಗಮದಲ್ಲಿ ನಡೆದಂತ ಕಾರ್ಯಕ್ರಮ ನಡೆಯುತ್ತೆ, ಆಯಾ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ನಡೆಯುತ್ತೆ. ಕೊನೆಯ ದಿನ ಸಾಕ್ಷಾತ್ ಪತ್ರಿಜಿಯವರ ಪ್ರೇರಣೆಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡ ನಡೆಯುತ್ತೆ. ಇದು ನಾನು ಆಗ್ಲೇ ಧ್ಯಾನಕ್ಕೆ ಕುಂತಾಗ ನನ್ನಲ್ಲಿ ಭಗವಂತ ಕೊಟ್ಟಂತ ಒಂದು ಸೂಚನೆ. ನಾವೆಲ್ಲರೂ ಧನ್ಯರು. ಯಾರು ಈಗೇನ್ ನಾವಿಲ್ಲಿ ವಿಷಯ ಕೊಡ್ತಾ ಇದೇವಿ, ಇದನ್ನ ಫಾಲೋ ಮಾಡ್ರಿ, ನಿರಂತರ ಇದನ್ನ ಅಳವಡಿಸ್ಕೊಳ್ರಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗ್ತಾವು. ಸುಖದ ಸುಪ್ಪತ್ತಿಯೊಳಗಿರ್ತೀರಿ. ಎಂತ ಭಯಂಕರ ಕಾಯಿಲೆನೂ ಕೂಡ ದೂರ ಆಗುತ್ತೆ. ಆನಂದ, ಆರೋಗ್ಯದಿಂದ, ಹರ್ಷೋದ್ಗಾರದಿಂದ
ಕುಣಿದಾಡ್ದಾ ಇರ್ತೀರಿ. ದೇವಲೋಕದಲ್ಲಿ ಇದೇನೋ ಅನ್ನೋ ಭಾಸದಲ್ಲಿ ಇರ್ತೀರಿ ಎಲ್ಲರೂ. ಇದನ್ನ ನಾನು ಆ ಭಗವಂತನ ಪ್ರೇರಣೆಯಿಂದ ಹೇಳ್ತಾ ಇದೀನಿ. ಇದಾದು ನನ್ನ ಅತಿಶಯೋಕ್ತಿ, ನನ್ನ ಒಂದು ಹೆಗ್ಗಳಿಕೆಗೆ ಅಲ್ಲ. ಭಗವಂತ ನನಗೆ ಆ ಪ್ರೇರಣೆ ಕೊಡ್ತಾ ಇದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಮೇಡಮ್, ಇವತ್ತು ನಡೆದಂತ ಸೆಷನ್ ಇವತ್ತು ಪುಟ 161ಕ್ಕೂ ಮುಗೀತು ಮೇಡಮ್. ಇದು ಎಷ್ಟನೇ ಪುಟದಿಂದ ಪ್ರಾರಂಭ ಆಯ್ತು ಅನ್ನೋದು ಒಂದ್ ಸ್ವಲ್ಪ ಹೇಳಿದ್ರೆ. ಪ್ರಶ್ನೆ ತೆಗಿಲಿಕ್ಕೆ ನಾನು ಮಲ್ಲಪ್ಪರವರಿಗೆ ಅಷ್ಟು ಪುಟಗಳನ್ನ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ದೀನಿ. ಯಾಕಂದ್ರೆ ಅವ್ರ ಹತ್ರ ಇನ್ನೂ ಮಿಲ್ಲೇರಪ್ಪ ಬುಕ್ ಇಲ್ಲ. ಬುಕ್ ನನ್ನ ಕಡೆಗಿದೆ. ಆ ಪ್ರಶ್ನೆಗಳನ್ನ ತೆಗಿತಾರೆ. ಸ್ನೇಹಿತರೆ, ಯಾರ ಕಡೆ ಈ ಬುಕ್ ಇದೆ, ಮಿಲ್ಲೇರಪ್ಪ ಬುಕ್ ಇದೆ, ಅವರು ಆ ಪುಟಗಳನ್ನ ಹೇಳ್ತೇವೆ. ಈಗ ಆ ಪುಟಗಳನ್ನ ಇನ್ನೊಂದ್ಸರಿ ನೀವು ಪುನರಾವರ್ತನೆ ಮಾಡ್ಕೊಳ್ರಿ. ನಾಳೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಈಸಿ ಆಗ್ಲಿಕ್ಕೆ ನಾವು ಕ್ಲೂ ಕೊಡ್ತಾ ಇದ್ದೇವೆ. ಪುಟ ಸಂಖ್ಯೆ 157ರಿಂದ 2ನೇ ಪ್ಯಾರಾಗ್ರಾಫ್ ಇಂದ ಪ್ರಾರಂಭ ಆಗಿರೋದು. 161ಕ್ಕೆ ಇವತ್ತು ಮುಕ್ತಾಯ ಆಗಿದೆ ಮೇಡಮ್. ಇವತ್ತು ಹೌದು, 157ರಿಂದ 161. ಎಸ್, ಥ್ಯಾಂಕ್ ಯು ಮೇಡಮ್. ಇಷ್ಟು ಮಾಹಿತಿ ನಾನು ಕೊಡಕ್ ಇಷ್ಟಪಡ್ತೀನಿ. ಯಾರಿಗೆಲ್ಲ ಇವತ್ತಿನ ಮೇಡಮ್ ಅವರ ಸೆಷನ್ ಕೇಳಿ ಏನ್ ಅನಿಸ್ತು, ಅನಿಸಿಕೆಗಳನ್ನ ಹೇಳ್ಕೊಳಕ್ಕೆ, ಅನುಮಾನಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ. ಹ್ಯಾಂಡ್ ರೈಸ್ ಯಾರು ಮಾಡಿದೀರಾ ಅವ್ರಿಗೆ ಅವಕಾಶ. ಈಗ ಮೊದಲನೇದಾಗಿ ಸುತೇಜಾ ಭಟ್ ಮೇಡಮ್. ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಗಿಲ್ಲ, ವಾಯ್ಸ್ ಬರ್ತಾ ಇಲ್ಲ. ರೈಟ್, ಮಲ್ಲಪ್ಪ ನಾಯ್ಕ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ ಎಲ್ಲ ಅಣ್ಣ. ಆತ್ಮಬಂಧುಗಳಿಗೆ. ನಿಜಕ್ಕೂ ಒಂದು ಭಾವನಾತ್ಮಕ ಲೋಕದಲ್ಲಿ ನಮ್ಮನ್ನ ಮೇಡಮ್ನವರು ಇವತ್ತು ಈ ದಿನ ಕರ್ಕೊಂಡು ಹೋಗಿದ್ರು. ಅಕ್ಷರಶಃ ಗುರು ಶಿಷ್ಯರ ಒಂದು ಬಾಂಧವ್ಯ ಎಷ್ಟು ಪವಿತ್ರವಾದುದು, ಎಷ್ಟು ಮಧುರವಾದುದು, ಎಷ್ಟು ಸುಂದರವಾಗಿದು, ಯಾವ ಒಂದು ಪದಗಳಲ್ಲಿ ಹೇಳಕ್ಕೂ ವರ್ಣಿಸಲು ಸಾಧ್ಯ ಇದು. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಗುರು ಶಿಷ್ಯರ ಒಂದು ಸಂಬಂಧವನ್ನ ಅವರ ವಿದಾಯ ಒಂದು ಸಮಯದಲ್ಲಿ ಹೆಂಗಿತ್ತು ಅನ್ನೋದನ್ನ ಅಷ್ಟೊಂದು ಅದ್ಭುತವಾಗಿ ತಾವು ಪ್ರವಚನವನ್ನ ನೀಡಿದ್ರಿ ಮೇಡಮ್. ನಿಜಕ್ಕೂ ಕೂಡ ನಾನು ಕೂಡ ಧನ್ಯ ಅಂತ ಹೇಳ್ತಾ, ಇಂಥ ಒಂದು ಅದ್ಭುತವಾದ ವಿಷಯಗಳನ್ನ ನನ್ನ ಶ್ರವಣಗಳು ಕೇಳಿಸಿದ್ದಕ್ಕೆ ನಿಮ್ಗೆ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಹೇಮಾ ಪಾರ್ಕರ್ ಮೇಡಮ್ ಮಾತಾಡಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಮೇಡಮ್, ಕೇಳ್ತಾ ನಮಸ್ತೆ. ಇದ್ಯಾ? ಎಸ್ ಮೇಡಮ್, ಕೇಳಿಸ್ತಿದೆ, ಮಾತಾಡಿ. ನನ್ಗಂತೂ ನೀವು ಸಿಕ್ಕಿರೋದು ನಾನು ತುಂಬಾನೇ ಧನ್ಯ ಅನ್ಕೋತೀನಿ. ಯಾಕಂದ್ರೆ ಇನ್ನು ಶುರು ಆಗ್ತಾನೆ ಧ್ಯಾನಕ್ಕೊಳಗೆ ಹೋಗೋ ಮೊದ್ಲೇನೆ ನೀವು ಸಿಕ್ಕಿದ್ದು ನನಗೆ ಇನ್ನೂ ಧ್ಯಾನಕ್ಕೊಳಗೆ ಹೋಗಕ್ಕೆ ತುಂಬಾನೇ ಸುಲಭವಾಗುತ್ತೆ ಮುಂದಿನ ದಾರಿ. ನಿಜವಾಗ್ಲೂ ನಾನು ತುಂಬಾನೇ ನಿಮಗೆ ಕೃತಜ್ಞತೆಯನ್ನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಹೇಮಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಇವ್ರದ್ದು ಏನ್ ಸೆಷನ್ ಅಂತಂದ್ರೆ ತುಂಬಾ ನಾವಂತೂ ರೋಮಾಂಚನ ಆದಿ. ಯಾಕಂದ್ರೆ ಒಂದೊಂದು ನನಗೂ ಅದೇ ವಿಚಾರ ಬಂತು ಮೇಡಮ್. ತಾವ್ ಹೇಳಿದ್ರಲ್ಲ ಅಳ್ತಾ ಇದ್ದಾರ ಅಂತಂದು ಅವ್ರಿಗೆ ಹೋಗ್ಬೇಕಾದ್ರೆ ಇಷ್ಟ ಇದ್ದಾರೆ ಯಾಕೆ ಹತ್ರು ಅಂತಂತಿತ್ತು. ಅದಕ್ಕೆ ತಕ್ಷಣ ತಾವು ಆನ್ಸರ್ ಮಾಡ್ಬಿಟ್ರಿ. ಅದೇ ಎಮೋಷನ್ ಇರುತ್ತೆ, ಎಮೋಷನ್ ನಲ್ಲಿ ಇರ್ಬೇಕು. ಆದ್ರೆ ಅದನ್ನ ಎಮೋಷನ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು, ಆ ಕ್ಷಣಕ್ಕೆ ಮಾತ್ರ ಬಿಟ್ಟು ಬಿಡ್ಬೇಕಂತ ಅನ್ನೋದು ಗೊತ್ತಾಯ್ತು ಮೇಡಮ್. ನಂತರ ಗುರುಗಳು ಎಷ್ಟೊಂದು ಶಿಷ್ಯರಿಗೆ ಧ್ಯಾನವನ್ನು ಎರೆದಿರ್ತಾರ. ಆ ಧ್ಯಾನ ಯಾವ ರೀತಿ ಮುಂದೆ ಉಪಯೋಗ ಆಗ್ಬೇಕಂತ ಅನ್ನೋದು ಅವರು ಎಳೆಯಾಗಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ, ಇಲ್ಲ ಗುಹೆಗಳಲ್ಲಿ ಹೋಗ್ಬೇಕು ಧ್ಯಾನ ಮಾಡ್ಬೇಕು ಅಂದ್ರೆ ಅವ್ರದ್ದು ಇನ್ನೂ ಧ್ಯಾನವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ಅವ್ರದ್ದು ಆಸೆ. ಅಂದ್ರೆ ಗುರುಗಳಲ್ಲಿ ಅದು ಇರುತ್ತೆ ಅಂತ ಅನ್ನೋದು ತಿಳಿತು ಮೇಡಮ್. ನಂತರ ಗೋಲ್ಡನ್ ಇವ್ರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅವರಲ್ಲಿ ಇದ್ದದ್ದನ್ನ ಅದೇ ಅವರು ಹೋಲಿಕೆ ಮಾಡ್ಬೇಕಂತ ಹೇಳಿದ್ರ, ಹೋಲಿಕೆ ಯಾವ ರೀತಿ ಇರ್ಬೇಕಂತ ಅನ್ನೋದು ಅಂದ್ರೆ ನಮ್ಮ ಪ್ರೋಗತಿಗೆ ಇರ್ಬೇಕು ಹೋಲಿಕೆ ಮಾಡ್ಕೊಳ್ಳೋದು. ಅದರಲ್ಲಿ ಮತ್ತೊಬ್ಬರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಪ್ರತಿಯೊಂದು ನೀವು ವಿವರಣೆ ಕೊಡ್ತಿರಲ್ಲ ಮೇಡಮ್, ತುಂಬಾ ರೋಮಾಂಚನ. ಅದು ಪ್ರತಿ ಇಂಟ್ರೆಸ್ಟ್ ತುಂಬಾ ಇರುತ್ತೆ ಮೇಡಮ್. ಆಮೇಲೆ ಗುಹೆದ್ದು ಹೇಳಿ ತಾವು ಹೇಳಿದ್ರಿ ಮೇಡಮ್, ಅದನ್ನ ನನಗ ಕೇಳಲಿಕ್ಕೆ ಇನ್ನೂ ವಿವರಣೆ ಬರ್ತಾ ಇಲ್ಲ. ಮತ್ತೆ ನಾನು ಅದನ್ನ ತಮ್ಮ ವಿಡಿಯೋ ಕೇಳ್ತೇನೆ ಮೇಡಮ್. ಒಂದೇ ಸಾರಿಗೆ ಫುಲ್ ವಿಡಿಯೋ ಅರ್ಥ ಆಗುದಿಲ್ಲ, ಮತ್ತೊಂದ್ಸಲ ಕೇಳಿದಾಗ ನನ್ಗೆ ಗೊತ್ತಾಗುದು. ಮತ್ತೆ ರೈಟಿಂಗ್ ಮಾಡ್ಕೊತೇನೆ ಮೇಡಮ್. ತುಂಬಾ ಅದ್ಭುತ. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಸಣ್ಣಗೋಡ್ಸ್ರೆ ಅದನ್ನ ವಿಡಿಯೋ ಇದನ್ನ ಗ್ರೂಪ್ ನಲ್ಲಿ ಹಾಕ್ಬಿಡಿ ನೀವು, ಸ್ಕ್ರೀನ್ ಇದನ್ನ ಆ ಪೇಜ್ ಅಂದ್ರೆ ಎಲ್ಲಾರ್ಗು ಅನ್ಸುತ್ತೆ. ಸುತೇಜಾ ಭಟ್ ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮೇಡಮ್.
ಕೇಳ್ತಾ ಇದೆ ಸರ್. ಕೇಳಿಸ್ತಿದೆ, ಮಾತಾಡಿ ಅಮ್ಮ. ನಿಮ್ದು ಸ್ಟಕ್ ಆಗ್ತಾ ಇದೆ ಗುರುಜಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್, ನಿಜವಾಗ್ಲು. ಅದು ಒಂದು ಬೀಳ್ಕೊಡುಗೆ ಸಮಾರಂಭ, ಒಂದು ಗುರು ಶಿಷ್ಯರ ಸಂಬಂಧ ಅನ್ಸಿಲ್ಲ ಮೇಡಮ್, ಗೆಳೆತನದ ಸಂಬಂಧ ಅಲ್ಲಿದೆ ಅನಿಸ್ತು. ಆಮೇಲೆ ಅವ್ರು ಬೀಳ್ಕೊಡುವಾಗ 13 ಜನ ಹೋಗೋದು, ಅವ್ರು ವಾಪಸ್ ನಾವ್ ಇವ್ರನ್ನ ಬಿಟ್ಟು ಹೋಗ್ಲಾರ್ದೆ ಇರೋದು, ತುಂಬಾ ಒಂಥರ ಯಾವ್ದೋ ಒಂದು ಸಮಾರಂಭದಲ್ಲಿ ಇದ್ದಂಗ ಅನಿಸ್ತು ಮೇಡಮ್. ಅಷ್ಟು ಅದ್ಭುತವಾಗಿತ್ತು. ಆಮೇಲೆ ನಮ್ ಗುರೂಜಿ ಅವ್ರು ಹೇಳಿದ್ರು ಪತ್ರಿಜಿಯವ್ರ ಜೊತೆ ಅವ್ರ ಒಂದು ಒಡನಾಟದ ಬಗ್ಗೆ. ಪತ್ರಿಜಿಯವ್ರನ್ನಂತೂ ನಾವು ನೋಡಿಲ್ಲ, ನಮಗೆ ನಿಜವಾಗ್ಲೂ ಅನಿಸ್ತಾ ನಾವ್ ಎಂತ ಇದು ಅಂತ, ಅದೃಷ್ಟಶಾಲಿಗಳು ನೀವೆಲ್ಲ ಗುರುಜಿ. ಆದ್ರೆ ನಿಮ್ಮ ಜೊತೆ ನಾವು ಒಡನಾಡ್ತೀವಿ, ಮಾತಾಡ್ತೀವಿ ಅನ್ನೋದು ನಾವು ಒಂದು ಅದೃಷ್ಟ ಮಾಡಿದೀವಿ ಅನ್ಸುತ್ತೆ. ತುಂಬಾ ತುಂಬಾ ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು ಗುರುಜಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಸುರನಾಗಂಕ ಮೇಡಮ್ ಅವ್ರ ಒಂದ್ ವಿಷಯ ಇಲ್ಲಿ ಮನವರಿಕೆ ಮಾಡ್ಕೋತೀನಿ. ಸ್ಕೂಲ್ಗೆ ಹೋದ ಅರ್ಜೆಂಟ್ ಐತ್ರ ಒಂದ್ 5 ನಿಮಿಷ ನಡೀತಿದ್ರೆ? ಪರವಾಗಿಲ್ಲ, ಮಾತಾಡಿ ಸಣ್ಣೇಗೌಡ್ರೆ. ಏನಿಲ್ಲ ಟೀಚರ್, ನಿಮ್ ಟೀಚರ್ ಅಂತಂದ್ರೆ ಹೇಳ್ತೇನೆ, ನಾನು ಮಾಸ್ಟರ್ ಆಗಿರೋದ್ರಿಂದ. ನೀವು ಮತ್ತು ರಿಟೈರ್ಡ್ ಮಾಸ್ಟರ್ ಈಗ ಮಲ್ಲಪ್ಪ ನಾಯಕರಲ್ಲಿ ಇರೋದು, ನಾವೊಂದು ಟೆಸ್ಟ್ ಮಾಡ್ತಾ ಇದ್ದೇವೆ ನಾಳೆ ನಾಡಿದ್ದು. ಏನಂತಾನೆ ಈಗಿನ 5 ದಿನಗಳ ಕಾಲ ಏನು ನಾವು ವಿಷಯನ್ನ ಪ್ರಸ್ತಾಪ ಮಾಡಿದ್ರಿ, ಇದ್ರ ಬಗ್ಗೆ ಇದನ್ನೇ ಕುರಿತು ಕೆಲವೊಂದಿಷ್ಟು ಸಂಕ್ಷಿಪ್ತ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಕೊಡ್ತಾ ಇದೀವಿ ನಮ್ಮ ಧ್ಯಾನಿಗಳಿಗೆ. ಅವ್ರಿಗೆ ಅದಕ್ಕೆ ಆನ್ಸರ್ ಮಾಡ್ಬೇಕು ಅವ್ರು. ಆ ಪ್ರಶ್ನೆನ ಆಲ್ರೆಡಿ ಮಲ್ಲಪ್ಪ ನಾಯಕರು ರೆಡಿ ಮಾಡಿದ್ದಾರೆ. ಆ ಪ್ರಶ್ನೆಗಳು ಹೆಂಗಿದ್ರೆ ಚೆನ್ನಾಗ ಅನ್ನೋದಕ್ಕೆ ಒಂಚೂರು ಏನೇನ್ ಹೆಸರು ಬರ್ತಾವಲ್ಲಿ ಅನ್ನೋದನ್ನ ತಮಗೆ ಅನುಭವಿಕಿರ್ತಾವ. ಪ್ರಶ್ನೆ ಹೆಂಗಿದ್ರೆ ಚೆನ್ನಾಗ ಅನ್ನೋದನ್ನ ಸ್ವಲ್ಪ ತಾವು ಸಲಹೆ ಕೊಡ್ಬೋದ್ರೆ? ಸಣ್ಣೇಗೌಡ್ರಿ, ಇವಾಗ ಮಲ್ಲಪ್ಪ ನಾಯ್ಕ ಅವರು ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೊಡ್ತಾರಲ್ವಾ? ಪ್ರಶ್ನೆಗಳನ್ನ ಕೊಟ್ಟಾಗ ಅಲ್ಲಿ ಮತ್ತೇನಾದ್ರು ಆಡ್ ಮಾಡೋದಿದ್ರೆ ನಾವು ಆನ್ ಸ್ಪಾಟ್ ಅಲ್ಲೇನೆ ನಾವು ಅದನ್ನ ಇದ್ ಮಾಡ್ಕೊಳ್ಳೋಣ. ಆ ಪ್ರಶ್ನೆನ ಈ ರೀತಿಯಾಗೂ ಕೂಡ ನಾವು ತಗೋಬಹುದು ಅಂತ ಏನ್ ಕ್ಲಾರಿಟಿ ಬೇಕೋ ಅದನ್ನ ಅಲ್ಲೇ ನಾವು ತಗೋಬಹುದು, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಇವ್ರಿಗೆ ಅಡ್ವಾನ್ಸ್ ಈಗ ಅಷ್ಟು ಇವ್ನ ಪೇಜ್ ಗಳನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದು ಹಾಕ್ತೇನೆ ಮೇಡಮ್, ಯಾಕಂದ್ರೆ ಎಲ್ಲ ಅಂದ್ರೆ ಮುಂಚಿತವಾಗಿ ಹೋಮ್ ವರ್ಕ್ ಕೊಡ್ತಾ ಇದ್ದೀರಿ ಅಂತ ಆಯ್ತು. ಅದೇ ಮೇಡಮ್, ಇದೇನಾಗಿದೆ, ಪ್ರಶ್ನೆಗಳು ರೆಡಿ ಆಗತ್ತೆ ಶನಿವಾರ ದಿವಸ, ಅಂದ್ರೆ ಫ್ರೈಡೇ ವರ್ಗು, ಅಂದ್ರೆ ಈಗ ಇವತ್ತು ನಾಳೆ ದಿವಸ, ನಾಳೆದು ಸೇರಿಸಿ ಟೋಟಲ್ 5 ದಿವಸ ಆಗತ್ತೆ. ಈ 5 ದಿವಸದ್ದು ಪ್ರತಿಯೊಂದು ಕಾರ್ಯಕ್ರಮದಿಂದ ಪ್ರಶ್ನೆಗಳು ಅವ್ರು ರೆಡಿ ಮಾಡ್ತಾರೆ. ಮಲ್ಲಪ್ಪ ನಾಯಕರು ರೆಡಿ ಮಾಡಿದ್ಮೇಲೆ ಶುಕ್ರವಾರ ಮಧ್ಯಾಹ್ನಕ್ಕೆಲ್ಲ ಕಳ್ಸಿಕೊಡ್ತಾರೆ. ಅದು ನಾವು ಒಂದು ಒಂದು ವರ್ಡ್ ಫೈಲ್ ಆ ಥರ ಮಾಡಿಕೊಂಡು ಈ ಪ್ರಶ್ನೆಗಳನ್ನು ಸಾಟರ್ಡೆ ಬೆಳಗ್ಗೆ, ಈ ಪ್ರಶ್ನೆ ಸಮಯ ಅಂದ್ರೆ ಪರೀಕ್ಷಾ ಸಮಯ ಶುರು ಆಗತ್ತೆ. ಅವು ಎಲ್ಲಾನು ಮಾಸ್ಟರ್ಸ್ ಆನ್ಲೈನಲ್ಲಿ ಕೂತ್ಕೊಂಡು ಪ್ರಶ್ನೆ ನೋಡ್ತಾ ಇರ್ತಾರೆ. ಆನ್ಸರ್ ಅವರೇ ನೋಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಐ ಥಿಂಕ್ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತಾ ಇದ್ರು ಮಲ್ಲಪ್ಪ ನಾಯಕ್. ಹೇಳಿ ಮಲ್ಲಪ್ಪ ನಾಯಕ್ ಅವ್ರು ಎಕ್ಸ್ಪ್ಲೇನ್ ಮಾಡಿ. ಸರ್ ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಸರಳೀಕರಣಗೊಳಿಸಿ ನಾನು ಬಳಸಿ ಆದಷ್ಟು ಹೆಚ್ಚು ಫಲಿತಾಂಶ ಎಲ್ರಿಗೂ ಬರ್ಲಿ, ಎಲ್ಲರೂ ಖುಷಿಯಿಂದ ನಾವು ತಿಳ್ಕೊಂಡಿದೀವಿ ಅನ್ನೋ ಭಾವನೆ ಬರ್ಲಿ ಅನ್ನೋ ಒಂದು ಹಂತದಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ ಅವರ ಒಂದು ಆಶೀರ್ವಾದ ಹಾರೈಕೆ ನನ್ನ ಮೇಲೆ ಇದೆ ಅಂತ ಭಾವಿಸ್ತಾ, ತಮ್ಮಗಳ ಹಾಗೂ ಎಲ್ಲ ಇಲ್ಲಿ ಏನಿದಾರ ಆತ್ಮಬಂಧುಗಳ ಒಂದು ಹಾರೈಕೆ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತಾ ಬಹಳಷ್ಟು ಸರಳೀಕರಣ ಮಾಡಿ ಪ್ರಯತ್ನ ಮಾಡಿದೀನಿ ಸರ್. ಆದಷ್ಟು ಎಲ್ಲವರೆಗೂ ಕೂಡ ಎಲ್ಲ ಆತ್ಮಬಂಧುಗಳಿಗೂ ಇದು ತಿಳಿದು ಒಳ್ಳೆ ಫಲಿತಾಂಶವನ್ನ ಎಲ್ಲರೂ ನಿರೀಕ್ಷೆಯಲ್ಲಿ ಇರ್ಲಿ ಅನ್ನೋ ಭಾವನೆಯಲ್ಲಿ ಮಾಡಿ. ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಏನಾ ನೀವು ಮಾಡಿದ್ದು? ಎಲ್ಲ ಮಿಕ್ಸ್ ಇದೆ. ಹೌದು ಸರ್, ಮಿಕ್ಸ್ ಇದೆ. ಅದು ಪೂರ್ಣ ಹೇಳೋದ್ ಬೇಡ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ತೀರಾ ಅಂತ ತಿಳಿಲಾರ್ದಾರು ಯಾರು ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಅದು ಪೂರ್ಣ ಹೇಳ್ಬಿಟ್ರೆ ಅದು ಅದಕ್ಕೊಂದು ಅದರ ಒಂದು ಇದನ್ನ ಸುಮಾರು ಎಷ್ಟು ಪ್ರಶ್ನೆಗಳಿರ್ತದೆ ಆ 5 ದಿವಸ ಸೇರ್ಕೊಂಡು? 5 ದಿವಸ ಸೇರಿದ್ರೆ ಎಷ್ಟು ಪ್ರಶ್ನೆಗಳಿರ್ಬೋದು? ಕನಿಷ್ಠ 50 ಸರ್, ಗರಿಷ್ಠ 50 ಸರ್. ಗರಿಷ್ಠ 50. ಓಕೆ. ಸೊ ಈ ರೀತಿ ಮೇಡಮ್, ಪ್ರಶ್ನೆ ಜವಾಬುಗಳು ಎಲ್ಲ 2 ಅವ್ರ ಹತ್ರ ಇರ್ತದೆ. ಪ್ರಶ್ನೆ ಡಿಸ್ಪ್ಲೇ ಮಾಡ್ತಾರೆ. ಅದು ಮಲ್ಟಿಪಲ್ ಚಾಯ್ಸ್ ಇದೆ, ಮಲ್ಟಿಪಲ್ ಚಾಯ್ಸು. ಇಲ್ಲ ಅಂದ್ರೆ ಫಿಲ್ ಅಪ್ ದಿ ಬ್ಲಾಂಕ್, ಫಿಲ್ ಅಪ್ ದಿ ಬ್ಯಾಂಕ್. ಅದು ಮಾಸ್ಟರ್ಸ್ ನೋಟ್ ಮಾಡ್ಕೊಂಡು ಹಾಗೆ ಅವರೊಂದು ಪೆನ್ನು ಪೇಪರ್ ಇಟ್ಕೋಬೇಕು. ಖಂಡಿತ ಶನಿವಾರ ಅನ್ನೋದು ಪ್ರತಿಯೊಬ್ಬರು ಪೆನ್ನು ಪೇಪರ್ ಇಟ್ಕೋಬೇಕು. ಅವ್ರು ಬರ್ಕೋಬೇಕು. ಆಮೇಲೆ ವಂದಿಸಿ ಬರೆಯಿರುತ್ತೆ, ಚಿತ್ರ ವೀಕ್ಷಣೆ ಮಾಡಿ ಗುರುಸೋದಿರುತ್ತೆ. ಆಮೇಲೆ ಹೇಳಿದೀನಿ ಸರ್, 1-2-3 ಕ್ಲೂ ಕೊಟ್ಟಿದ್ದೀನಿ. ಆದಷ್ಟು ಸರಳೀಕರಣ ಮಾಡಿ ಇದು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡಿದೀನಿ ಸರ್. ಎಸ್. ಸೊ ನಮ್ಮ ಉದ್ದೇಶ ಇಷ್ಟೇ ಮೇಡಮ್, ಪ್ರತಿಯೊಬ್ರು ಕಲಿಬೇಕು. ಸುಮ್ನೆ ಕೇಳಿಸ್ಕೊಂಡು ಹಂಗೆ ಬಿಟ್ಬಿಟ್ಟು ಹೋಗ್ಬಾರ್ದು.
ಇವತ್ತು ನಾಳೆ ಫ್ರೈಡೆ ಈವ್ನಿಂಗ್ ಕೂತ್ಕೊಂಡು ಒಂದು ಗಂಟೆ 2 ಗಂಟೆ ಅವ್ರು ಎಲ್ಲ ವಿಡಿಯೋಗಳು ಮತ್ತೆ ಕೇಳ್ಕೊಂಡು ಆ ಜ್ಞಾನವನ್ನು ಪಡೆದುಕೊಂಡು ಬರ್ಬೇಕಾಗತ್ತೆ ಇಲ್ಲಿ ವೇದಿಕೆಗೆ. ಅವಾಗ ಸಾಟರ್ಡೆ ಎಕ್ಸಾಮ್ ಅಂತೂ ಖಂಡಿತ ಆಗುತ್ತೆ. ಪ್ರತಿಯೊಬ್ಬರು ಎಕ್ಸಾಮ್ ಎಂಡಲ್ಲಿ ಅವರವರ ಸ್ಕೋರ್ ಅವರೇ ಬರ್ಕೊಂಡಿರ್ತಾರಲ್ಲ, ಅವರು ಹ್ಯಾಂಡ್ ರೈಸ್ ಮಾಡಿ ಸ್ಕೋರ್ ಎಷ್ಟು ಬಂದಿದೆ, ಎಲ್ಲೆಲ್ಲಿ ಎಷ್ಟು ಯಾವ ತರ ಅಂತ ಪ್ರತಿಯೊಬ್ಬರ ಹತ್ರ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಲ್ಲಿ ಅನ್ಕೊಂಡಿದ್ವಿ ಮೇಡಮ್. ಸೊ ತಮ್ಮ ಸಲಹೆಗಳಿದ್ರೆ ಸ್ವಲ್ಪ, ಬಿಕಾಸ್ ಯು ಆರ್ ಎ ಟೀಚರ್ ಅಂಡ್ ಮಾಸ್ಟರ್ ಆಗಿದ್ದಕ್ಕೂ ನಿಮ್ಗೂ ಸ್ವಲ್ಪ ಇನ್ನೂ ಹೆಚ್ಚು ಇದ್ರ ಮೇಲೆ ಜ್ಞಾನ ಇರ್ತದೆ ಅಂತ ಅನ್ಕೊಂಡು ಪರೀಕ್ಷೆ. ಇಲ್ಲಿ ಮಹಾವತಾರ್ ಫೌಂಡೇಶನ್ ಅನ್ನೋದು ಯಾಕೆ ವಿಶಿಷ್ಟವಾಗಿ ತಯಾರಾಗ್ತಾ ಇದೆ ಅಂದ್ರೆ ಇಂಥ ವಿಭಿನ್ನವಾದ ಪರಿಕಲ್ಪನೆಗಳಿಂದ. ಎಲ್ಲೂ ಕೂಡ ಇದುವರೆಗೂ ಕಲ್ತಿರ್ತಕ್ಕಂಥ ಅಂದ್ರೆ ಸತ್ಸಂಗಗಳು ಏನೆಲ್ಲ ನಡೆದಿದೆ ಅದ್ರ ಪ್ರಕಾರ ಏನ್ ಕಲ್ತಿದ್ದಾರೆ ಅದ್ರದ್ದು ರಿವೈಸ್ ಮಾಡೋದಿಕ್ಕೆ ಈ ರೀತಿ ಟೆಸ್ಟ್ಗಳ ರೀತಿಯಲ್ಲಿ, ಪ್ರಶ್ನೆಗಳಿಗೆ ಉತ್ತರಗಳ ರೀತಿಯಲ್ಲಿ ಎಲ್ಲೂ ಮಾಡಿರೋದು ನಾನು ನೋಡಿಲ್ಲ, ಕೇಳಲಿಲ್ಲ. ದ ವೆರಿ ಫಸ್ಟ್ ಟೈಮ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮಹಾವತಾರ್ ಫೌಂಡೇಶನ್. ಎಸ್ ಮಾಸ್ಟರ್ಸ್, ಇಲ್ಲಿ ಅವರ ಒಂದು ಇಂಟೆನ್ಷನ್ ನೋಡ್ರಿ, ಅದು ಎಷ್ಟು ಅದ್ಭುತವಾಗಿದೆ. ಏನಾದ್ರೂ ತಿಳ್ಕೊಂಡ್ರೆ ಅದು ಸುಮ್ನೆ ಹಿಂಗ್ ಕೇಳಿಸ್ಕೊಂಡ್ವಿ ಹಂಗ್ ಬಿಟ್ಬಿಟ್ವಿ ಅನ್ನೋಂಗ್ ಆಗ್ಬಾರ್ದು. ತಿಳ್ಕೊಂಡಿರೋದು ಮನನ ಆಗ್ಬೇಕು. ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ, ಮುಕ್ತಿ, ಲೋಕ ಕಲ್ಯಾಣ. ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ನಡಿಬೇಕಾಗಿರುತ್ತೆ. ಇಲ್ಲಿ ಮಹಾವತಾರ್ ಫೌಂಡೇಶನ್ ಅನ್ನುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಶಾಲೆ. ಆ ಶಾಲೆಯಲ್ಲಿ ರಂಗನಾಥ್ ಸರ್ ಅವರು ಹೆಡ್ ಮಾಸ್ಟ್ರು, ಇನ್ ಉಳ್ದಿರ್ತಕ್ಕಂಥವ್ರೆಲ್ಲ ಸ್ವಯಂ ಸೇವಕರು, ಟೀಚರ್ಸ್, ಇನ್ ಉಳ್ದಿರೋರೆಲ್ಲರೂ ಕೂಡ ಸ್ಟೂಡೆಂಟ್ಸ್. ಎಷ್ಟು ಅದ್ಭುತವಾಗಿ ನಡೀತಾ ಇದೆ ನೋಡ್ರಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಹೆಡ್ ಮಾಸ್ಟರ್ ಇವಾಗ ಈ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ ಅಂದ್ರೆ ಟೀಚರ್ಸ್ ಎಲ್ಲರೂ ಕೂಡ ಒಂದು ಇಂಪ್ಲಿಮೆಂಟೇಶನ್ ಮಾಡ್ತಾರೆ. ಇನ್ನ ಸ್ಟೂಡೆಂಟ್ಸ್ ಅದನ್ನ ಜೀರ್ಣ ಮಾಡ್ಕೊಳ್ಳೇಬೇಕು. ನಾಗರಾಜ್ ಸರ್ ನಮ್ಮ ಪ್ರಿನ್ಸಿಪಲ್. ನೀವಿನ್ನೂ ಸೂಪರ್. ಸೊ ಇನ್ನೊಂದು ವಿಶೇಷತೆ ಮೇಡಮ್, ಇದ್ರಲ್ಲಿ ಯಾರು ಹೆಚ್ಚು ಅಂಕ ಪಡ್ಕೊಳ್ತಾರಲ್ರಿ, ಅವ್ರಿಗೆ ಆಯಾ ಭಾಗದಲ್ಲಿ ನಮ್ಮ ಹಬ್ಬ ಆಗ್ತಾವಲ್ರಿ, ಹೌದು, ಸಮಗ್ರ ಸ್ವಾಸ್ಥ್ಯ ಹಬ್ಬ, ಅವತ್ತಿನ ದಿವಸ ಅವ್ರಿಗೆ ವಿಶೇಷವಾದ ಸನ್ಮಾನ ಇರುತ್ತೆ ಅವತ್ತು. ಅಲ್ಲಿಗೆ ಮಕ್ಕಳು ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ನಡೆಯುತ್ತಲ್ಲ, ಅದೇ ರೀತಿಯಾಗಿ ಯಾರು ಸತ್ಸಂಗವನ್ನ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಪುರಸ್ಕಾರ. ಹಬ್ಬ ತುಂಬಾ ಚೆನ್ನಾಗಿದೆ ಈ ಪರಿಕಲ್ಪನೆ. ನೆಕ್ಸ್ಟ್ ಬರುವಂತ ಹಬ್ಬ ಸಿದ್ರಬೆಟ್ಟ ಹಬ್ಬ ಇದೆ ಮೇಡಮ್. ಅಲ್ಲಿ ನಾವು ಪ್ರಶಂಸೆ ಕೊಡ್ತೀವಿ ಮೇಡಮ್. ಇಲ್ಲಿ ಸ್ಕೋರ್ ಗಮನಿಸ್ತಾ ಇರ್ತೀವಿ. ಪ್ರತಿ ವಾರ ಯಾರು ಸ್ಕೋರ್ ಹೈಯೆಸ್ಟ್ ಮಾಡ್ತಾ ಇರ್ತಾರೋ ಅವರಲ್ಲಿ ಸ್ವಲ್ಪ ಮಾಸ್ಟರ್ಸ್ ಎಲ್ಲ ಪಿಕಪ್ ಮಾಡಿ, ಒಬ್ರಿಗೆ ಅಂತಲ್ಲ ಹಲವಾರು ಮಾಸ್ಟರ್ಸ್ಗೂ ಸ್ಕೋರ್ ಪ್ರಕಾರ ಅದ್ರ ಪ್ರಕಾರ ನಾವು ಅಲ್ಲಿ ಪ್ರಶಂಸೆ ಕೊಡ್ತೀವಿ. ಖಂಡಿತ ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಅಂಕೆ ಅಲ್ರಿ, ಪ್ರತಿದಿನ ಕಮೆಂಟ್ ಮಾಡೋದಿರ್ಬೋದು, ಲೈಕ್ ಕೊಡೋದಿರ್ಬೋದು, ಆಮೇಲೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಿರ್ಬೋದು, ತಾವು ಈಗ ಹೇಳಿರ್ತೀರಿ, ವಾಸನ ಮಾಡಿರ್ತೀರಿ, ಅದ್ರ ಬಗ್ಗೆ ಅಭಿಪ್ರಾಯ ಹೇಳೋದಿರ್ಬೋದು, ಪ್ರಶ್ನೆ ಕೇಳಿ ಆನ್ಸರ್ ಕೇಳಿರ್ಬೋದು, ಇವೆಲ್ಲವನ್ನು ಗಮನಿಸಿ ಅಂತಂತರಿಗೆ ಸಬ್ಸಪ್ರೇಟ್ ಆಗಿ ಅಂದ್ರೆ ಗುರ್ಸ್ತಕ್ಕಂಥದ್ದು, ಅವ್ರನ್ನ ಗೌರವಿಸ್ತಕ್ಕಂಥ ಕಾರ್ಯನೂ ಕೂಡ ಇಲ್ಲಿ ನಡೀತಾ ಇದೆ ಮೇಡಮ್. ಅದೇ ಇವತ್ತು ನಾಳೆ ಒಂದು ಡಿಸ್ಪ್ಲೇ ಇದು ಪ್ರಯೋಜನ ಅಂದ್ರೆ ಪ್ರಣಾಳಿಕೆ ಕೊಡ್ತಾ ಇದೆ ಮೇಡಮ್. ಅದೇಂದ್ರೆ ಸಮಗ್ರ ಸ್ವಾಸ್ಥ್ಯ ಚಾಲೆಂಜ್ ಅಂತ ಒಂದು ತಗೊಂಡಿದ್ವಿ. ಅಂದ್ರೆ ಒಂದು ತಿಂಗಳ ಚಾಲೆಂಜ್ ಅದು. ಅಂದ್ರೆ ಸಿದ್ರಬೆಟ್ಟ ಮಾರ್ಚ್ 8, 9 ಇದೆಲ್ಲ, ಇವತ್ತು ನಾಳೆ ಶುರು ಆಗುತ್ತೆ. ಇವತ್ತು ಪಬ್ಲಿಷ್ ಮಾಡ್ತೀನಿ ಮ್ಯಾಕ್ಸಿಮಮ್. ಅದರಲ್ಲಿ ಒಂದು 10 ಪಾಯಿಂಟ್ಸ್ ಇರುತ್ತೆ. ಈ 10 ಪಾಯಿಂಟ್ಸು ಅದ್ರ ಭಾಗವಾಗಿ ಇವಾಗ ಸನ್ನೇಗೌಡರು ಹೇಳಿದ್ರು, ಕೇಳಿಸ್ಕೊಂಡೋದು, ಉತ್ತರ ಕೊಡೋದು, ಸ್ಕೋರ್ ಮ್ಯಾಕ್ಸಿಮಮ್ ಮಾಡೋದು, ಈ ಅನುಭವ ಹಂಚೋದು ಇದೆ ಎಲ್ಲ ಗಮನಿಸಿ. ಅದರಲ್ಲಿ ಈ 10 ಪಾಯಿಂಟ್ಸ್ ಏನಿದೆಯೋ ಅದು ಸರಿಯಾದ ರೀತಿಯಲ್ಲಿ ಈ 30 ದಿವಸ ಪಾಲನೆ ಮಾಡಿದ್ರೆ ನಮ್ಗೆ ಅಲ್ಲಿ ಅವರು ಅಪ್ಡೇಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರು ಆ ಪಾಲನೆ ಮಾಡ್ತಾ ಇರ್ತಾರೋ ಅವ್ರಿಗೂ ನಾವು ಅಲ್ಲಿ ಪ್ರಶಂಸೆ ಮಾಡೋದು. ಅಂದ್ರೆ ವೇದಿಕೆಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಅದು ಪ್ರಶಂಸೆ ಹೆಸರು ನಾವು ಇನ್ನೂ ಇಟ್ಟಿಲ್ಲ, ಒಂದು ಪ್ರಶಂಸೆ ಅಂತೂ ಖಂಡಿತ ಸಿಗತ್ತೆ ಅವ್ರಿಗೆ. ಅದು ವೇದಿಕೆಯಲ್ಲಿ ಆಗತ್ತೆ. ಎಸ್, ತುಂಬಾ ಅದ್ಭುತವಾಗಿದೆ. ಎಷ್ಟು ವಿಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಅಂತಂದ್ರೆ ನನಗಿದು ಇದೇನಪ್ಪ, ಇದು ಎಷ್ಟು ವಿಭಿನ್ನವಾಗಿ ಹೇಳ್ತಾ ಇದಾರಲ್ಲ ಅಂತ ನಾನೊಂದ್ ರೀತಿ ಮೆಸ್ಮರೈಸಿಂಗ್ ಆಗಿ ನೋಡೋ ಅಂತ ಒಂದು ಸ್ಥಿತಿಗೆ ನಾನು ಹೋಗೋಂಗಾಗತ್ತೆ. ತುಂಬಾ ಅದ್ಭುತವಾಗಿದೆ ಮಾಸ್ಟರ್ಸ್. ಇಲ್ಲಿ ಇಂಟೆನ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಇಂಟೆನ್ಷನ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವ್ ಏನ್ ಕಲ್ತಿದೀವಿ ಅದನ್ನ ಮೆಲಕ್ ಹಾಕುವಂಥದ್ದು ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮನನ ಆಗ್ಬೇಕು.
ತಿಳ್ಕೊಂಡಿದೀವಿ, ಶ್ರವಣ ಮಾಡಿದೀವಿ, ಅದು ಮನನ ಆಗ್ಬೇಕು. ಮನನ ಆಗೋದಿಕ್ಕೆ ಈ ವಿಭಿನ್ನವಾಗಿರ್ತಕ್ಕಂಥ ಈ ಒಂದು ಪ್ರಯತ್ನಗಳು ಇದು ಮಾಸ್ಟರ್ಸ್. ಸೊ ಹಾಗಾಗಿ ನಾವು ಎಲ್ಲರೂ ಇದನ್ನ ಉಪಯೋಗ ಪಡ್ಕೊಳ್ಳೋಣ ಮಾಸ್ಟರ್ಸ್. ಇದರ ಉಪಯೋಗ ಪಡ್ಕೊಂಡು ನಾವು ಮತ್ತಷ್ಟು ಅದ್ಭುತವಾಗಿ ತಯಾರಾಗೋಣ. ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಮಾಸ್ಟರ್ಸ್, ಇಲ್ಲಿ ಯಾರಾದ್ರೂ ಹಿರಿಯರಿದ್ರೆ, ಅನುಭವಿಕರಿದ್ರೆ, ಈಗ ನಾವೇನು ಮಹಾವತಾರ್ ಫೌಂಡೇಶನ್ ಪ್ಲಾನ್ ಮಾಡ್ತಾ ಇದೆಯಲ್ಲ, ಇದಕ್ಕೆ ಕುರಿತು ಏನ್ ಅನಿಸ್ತಾ ಇದೆ, ಸಲಹೆ ಸೂಚನೆಗಳನ್ನು ಕೂಡ ಒಂದಿಬ್ಬರಿಗೆ ಅವಕಾಶ ಇದೆ, ಹ್ಯಾಂಡ್ ರೈಸ್ ಮಾಡಿ. ಗುರುಜಿ, ನಾನ್ ಮಾತಾಡ್ತೇನೆ. ಈಗ ಮಿಲಾರಪ್ಪ ಅವ್ರಿಗೆ ಮಾರ್ಪಾ ಗುರುಗಳು ಯಾವ ರೀತಿ ಸಿಕ್ಕಿದ್ರು, ಮೊದ್ಲು ಕಲಿಸಿ ಬಿಡ್ಲಿಲ್ಲ ಅವ್ರನ್ನ ಪ್ರತಿ ಕ್ಷಣದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಳಿಕ್ಕೆ ಇದು ಮಾಡಿದ್ರಲ್ಲ, ಆ ರೀತಿ ನಮ್ಗೆ ಗುರುಗಳು ಸಿಕ್ಕಿದಾರ ಅಂತ ಇಲ್ಲಿ ಹೋಲಿಕೆ ಮಾಡ್ಕೊಳಕ್ ನನಗ್ ಅನಿಸ್ತು. ನನ್ ಮನ್ಸಿಗೆ ಅನ್ಸಿದ್ದು, ಅವ್ರು ಹೇಳಿ ಸುಮ್ನೆ ಬಿಡ್ತಾ ಇಲ್ಲ ನಮ್ ಗುರುಗಳನ್ನು ಕೂಡ. ಯಾಕಂದ್ರೆ ಅದನ್ನ ಎಷ್ಟು ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿ ತಯಾರಾಗಿದ್ದಾರೆ ನಮ್ ಶಿಷ್ಯರಂತ ನೋಡ್ಕೊಳ್ಳಿಕ್ಕೆ ಈ ಟೆಸ್ಟ್ ಅಂತ ನಾನ್ ತಿಳ್ಕೊಂಡೆ ಗುರುಜಿ. ತುಂಬಾ ಅದ್ಭುತವಾಗಿದೆ. ಅದನ್ನ ಮಾಡದಲ್ಲಿ ಪ್ರತಿಯೊಬ್ರು ಮನನ ಮಾಡ್ಕೊಂಡು ಆ ಎಕ್ಸಾಮ್ ರೆಡಿ ಆಗ್ತಾರ. ಹೆಚ್ಚಿನ ಮಾರ್ಕ್ಸ್ ತಗೊಳಕ್ ಎಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಎಲ್ಲರಲ್ಲಿ ಕೇಳ್ಕೊತೇನೆ ನಾನು. ಥ್ಯಾಂಕ್ ಯು ಗುರುಜಿ. ಧನ್ಯವಾದ ಮೇಡಮ್. ಯಾರಾದ್ರೂ ಇನ್ನೊಂದಿಬ್ರು ಹಿರಿಯರು ಅನುಭವಿಕರು ಮಾತಾಡ್ಬೋದಾ? ಸಲಹೆ ಸೂಚನೆ ಕೊಡ್ತೀರಾ ಯಾರಾದ್ರೂ ಬೇಗ? ಈಗ ಉದಾಹರಣೆ ಮೇಡಮ್ ಏನಾಗತ್ತಂದ್ರೆ, ಮುದ್ರಗಳು ಹೇಳಿದ್ವಿ, ಆಕುಪ್ರೆಜರ್ ಹೇಳಿದ್ವಿ, ಮೂತ್ರ ಚಿಕಿತ್ಸೆ ಹೇಳಿದ್ವಿ. ಸೊ ಮನೆಮದ್ದುಗಳು ಎಷ್ಟೋ ಹೇಳಿದ್ವಿ. ಜೀವನ ಶೈಲಿ, ಯಾರ್ಯಾರ ಜೀವನ ಶೈಲಿ ಎಷ್ಟು ಅಳವಡಿಸ್ಕೊಂಡು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮಾಸ್ಟರ್ಸು ಬರ್ತಾರೆ ಹೋಗ್ತಾರೆ, ಕೇಳಿಸ್ಕೊಂತಾರೆ ಹೋಗ್ತಾರೆ, ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಅಲ್ಲಿ ಚೆಕ್ ಪಾಯಿಂಟ್ ಇಲ್ಲ, ಒಂದು ಸೆಲ್ಫ್ ಅನಾಲಿಸಿಸ್ ಅಂತ ಯಾವ್ದು ಸಿಕ್ಕಿಲ್ಲ ಇಷ್ಟವರೆಗೂ. ಅಂದ್ರೆ ಹಲವಾರು ಮಾಸ್ಟರ್ಸ್ ಅಳವಡಿಸ್ಕೊಂಡು ಅವರು ಫಲಿತಗಳು ಹೇಳ್ತಾ ಇದ್ದಾರೆ, ನಮ್ಗೆ ಹಿಂಗಾಯ್ತು ಹಂಗಾಯ್ತು, ಮೂತ್ರ ಚಿಕಿತ್ಸೆ ಮಾಡ್ಕೊಂಡ್ರೆ ನನಗೂ ಇಂಥ ಕಾಯಿಲೆಗಳು ಹೋಯ್ತಿದೆಲ್ಲ. ಆದ್ರೆ ನಮ್ಗೆ ಇನ್ನೂ ಚೆಕ್ ಪಾಯಿಂಟ್ಸ್, ಇನ್ನೂ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕಂತ ಅನ್ಕೊಂಡು ಅವ್ರಿಗೆ ಅವಕಾಶ ಕೊಡ್ತಾ ಇದ್ವಿ. ಇದೇ ಸಮಗ್ರ ಸ್ವಾಸ್ಥ್ಯ 30 ದಿನಗಳ ಚಾಲೆಂಜ್. ಇದು ನಡೀತಾ ಇರ್ತದೆ, ನಿರಂತರ ನಡೀತಾ ಇರ್ತದೆ ಈ ಚಾಲೆಂಜ್ ಅನ್ನೋದು. ಸೊ ಅವಾಗ ನಮ್ಗೆ ವೇದಿಕೆಯಲ್ಲಿ ಈ ಚಾಲೆಂಜ್ ಮಾಡಿದ ಮೇಲೆ ಒಂದು ವೇದಿಕೆ, ಒಂದು ತಿಂಗಳಿಗೊಂದ್ಸರಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ, ನೇರವಾದ ಪ್ರತ್ಯಕ್ಷ ಕಾರ್ಯಕ್ರಮ. ಅಲ್ಲಿ ನಾವು ಅವ್ರಿಗೆ ಪ್ರಶಂಸೆ ಮಾಡ್ತೀವಿ ಆ ರೀತಿ. ಈಗ ಪ್ರತಿಯೊಂದು ದಿವಸ ಆಕುಪ್ರೆಜರ್ಗೆ ಎಲ್ಲ ಕೈಗಳಿಗೆ ಕಾಲುಗಳಿಗೆ 10 ನಿಮಿಷ ಕೊಡಿ ಅಂತ ಹೇಳಿದ್ವಿ. ಯಾರು ಕೊಡ್ತಾ ಇದ್ರಿ ಇಲ್ಲಿ? ಎಷ್ಟು ಜನ ಕೊಡ್ತಾ ಇದ್ದಾರೆ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಅತಿ ಸುಲಭವಾದ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ವಿ. ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ಪ್ರತಿ ದಿವಸ 10 ನಿಮಿಷ ಒತ್ಕೊಂಡಿದ್ರೆ ಯಾವ ರೋಗ ಬರಲ್ಲ, ಎಲ್ಲ ಚಕ್ರಗಳನ್ನ ಸರಿಪಡಿಸ್ಕೋಬಹುದು. ನಾವು 10 ಮುದ್ರಗಳು ಹೇಳಿದ್ವಿ. ಈಗ ಹೇಳ್ಬೇಕಂದ್ರೆ 6 ಚಕ್ರಗಳು, 7 ಚಕ್ರಗಳ ಸಂಬಂಧ 7 ಮುದ್ರಗಳು ಹೇಳಿದ್ವಿ. ಅದನ್ನು ಯಾರು ಪಾಲನೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸೊ ಇದು ಈ ರೀತಿಯಲ್ಲಿ ಹೋಗ್ತದೆ ಈ ಚಾಲೆಂಜ್ ಅನ್ನೋದು. ಸೊ ಒಂದು ಪ್ರಯತ್ನ ಮೇಡಮ್. ಸೊ ಖಂಡಿತ ಇದು ಮಾಡಿ. ಸೊ ನೆಕ್ಸ್ಟ್ ಚಿತ್ರಬೆಟ್ಟಲ್ಲಿ ನಾವು ಖಂಡಿತ ಅವ್ರನ್ನು ಹೊಂದಿಸ್ತೀವಿ. ಥ್ಯಾಂಕ್ ಯು. ನಾಗರಾಜಣ್ಣ, ಹರಿ ಓಂ. ಒಂದ್ ನಿಮಿಷ ಬಾವಿಕಟ್ಟಿ ಅವರೇ ಮಾತಾಡಿ ಅಷ್ಟರಲ್ಲಿ. ಎಲ್ಲರಿಗೂ ನಮಸ್ಕಾರ. ಇದು 1 ವರ್ಷದಿಂದ ನಾವೇನ್ ಕಲ್ತು ಬಂದೇವಿ, ಅದರ ಒಂದು ಎಲ್ಲಾ ಸಾರಾಂಶವನ್ನ ನಾವು ಕ್ರೋಢೀಕರಣ ಮಾಡಿ ಒಂದು ಪರೀಕ್ಷೆ ಅಂತೇಳಿ ಮಾಡಬೇಕಾಗಿದೆ. ಅದರಲ್ಲಿ ನಾವು ಯಾವ ರೀತಿ ಪರಿಣಿತಿಯನ್ನ ಹೊಂದಿದ್ದೇವೆ ಅನ್ನೋದು ಈ ಮಿಲಾರೆಪ್ಪರ್ ಅವ್ರು ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು, ಆ ರೀತಿ ಸಾಧನೆ ಮಾಡಿದ್ರು. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಯಾವ ರೀತಿ ಸಾಧನೆ ಮಾಡಿದಾರ ಅನ್ನೋ ತಿಳ್ಕೊಳೋ ಒಂದು ಅವಕಾಶ ಇದೆ. ಅದಕ್ಕೆ ಗುರುಗಳು ಮಾಡ್ತಾ ಇದ್ದಾರೆ. ಎಲ್ರು ನಾವು ಭಾಗವಹಿಸಿ ನಮ್ಮ ಸಾಮರ್ಥ್ಯವನ್ನು ನಾವು ಇಲ್ಲಿ ವ್ಯಕ್ತಪಡಿಸಲೇಬೇಕಾಗಿದೆ ಅಂತ ಒಂದು ಅದ್ಭುತವಾದ ವೇದಿಕೆ ಇದು. ಯಾಕೆಂದ್ರೆ ಜೀವನದಲ್ಲಿ ಮೊದ್ಲಿಂದ ಹಲವು ಪಾಠಗಳನ್ನ ನಾವು ಶಾಲೆಯಲ್ಲಿ ಕಲ್ತಿರ್ತೇವೆ, ಅದು ಏನು ಅಂತಾನ ಇವಾಗ ಈ ಜೀವನಕ್ಕೆ ಅದು ಯಾವ್ದು ಅನ್ವಯ ಆಗಲ್ಲ. ಈಗ ಇದು ಹೊಸ ಕಲ್ತು ನಾವು ಅನ್ವಯಿಸ್ಕೊಂಡು ಒಂದು ಸುಂದರವಾದ ಜೀವನವನ್ನ ಬದುಕ್ಲಿಕ್ಕೆ ಇದು ಒಂದು ಅವಕಾಶ ಇದೆ. ಅದಕ್ಕೆ ನಾವೆಲ್ಲರೂ ಭಾಗವಹಿಸ್ತದೆ, ಖುಷಿ ಆಗ್ತಾ ಇದೆ ಈ ತರ ಮಾಡ್ತಾ ಇರೋದಕ್ಕೆ. ನಾವು ಸಹ ಸಂಪೂರ್ಣ ಒಂದು ತೊಡಗಿಸ್ಕೊಳ್ಳಿಕ್ಕೆ ನಮ್ಮನ್ನ ನಾವು ಅನುಕೂಲ ಇದೆ ಅಂತ ಈ ಒಂದು ಪ್ರಕ್ರಿಯೆಯಿಂದ ಗೊತ್ತಾಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ ಇದನ್ನ ಕೇಳ್ಬಿಟ್ಟು. ಮಾಡ್ತೇವೆ, ನಾವು ಭಾಗವಹಿಸ್ತೇವೆ. ಓಕೆ, ಧನ್ಯವಾದಗಳು. ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ. ನಾಗರಾಜ್ ಗುರುಜಿ ಅವರೇ, ತಾವು ಬಂದ್ ಎಷ್ಟೊತ್ತಾಯ್ತು? ಇಷ್ಟೊತ್ತ ನಾವು ಡಿಸ್ಕಸ್ ಮಾಡಿ ತಮ್ಗೇನಾದ್ರು ಗೊತ್ತಾಯ್ತಾ? ನಾನು 7 ಗಂಟೆ 3 ನಿಮಿಷಕ್ಕೆ ಬಂದೆ. ಅಷ್ಟೊತ್ತಿಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ, ನಾವು ಈ ಫೌಂಡೇಶನ್ ನೀಡ್ತಾ ಇರತಕ್ಕಂತಹ ವಿಷಯಗಳು, ವಿಚಾರಗಳು
ವ್ಯಕ್ತಿಗಳಿಗೆ ಎಷ್ಟರ ಮಟ್ಟಿಗೆ ಮುಟ್ತಾ ಇದೆ, ಮತ್ತೆ ನಾವು ಕಲಿಸಿದಂತಹ ವಿಚಾರ ಎಷ್ಟು ಫಲ ನೀಡ್ತಾ ಇದೆ ಅನ್ನೋದನ್ನ ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ನಮಗೂ ಮತ್ತೆ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ನಾನು ಎಷ್ಟರ ಮಟ್ಟಿಗೆ ನಾನು ಅಳವಡಿಸ್ಕೊಂಡಿದ್ದೀನಿ, ನಾನು ಎಷ್ಟರ ಮಟ್ಟಿಗೆ ಕಲಿತೆ ಅನ್ನೋದನ್ನ ಅವರು ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಉತ್ತಮವಾದಂತ ಒಂದು ವಿಧಾನ. ಅದಕ್ಕೆ ಯಾರು ಕೂಡ ನಮ್ಗೇನಪ್ಪಾ ಚಿಕ್ಕ ಮಕ್ಳು ಪರೀಕ್ಷೆ ಮಾಡ್ದಂಗೆ ನಮಗ್ ಪರೀಕ್ಷೆ ಮಾಡ್ತಾರಂತಲ್ಲ ಇವರು ಅಂತ ಅನ್ಯಥಾ ಭಾವಿಸದೆ ಇಲ್ಲಿ ನಮ್ಮ ಕಲಿಕೆಯನ್ನ, ನಮ್ಮ ಜ್ಞಾನದ ಮಟ್ಟವನ್ನ ಪ್ರಭುತ್ವ ಮಟ್ಟಕ್ಕೆ ಅಂದ್ರೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸದ್ಭಾವನೆಯಿಂದ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡ್ರೆ ನಿಜಕ್ಕೂ ಅವರು ಬೆಳೀಬಹುದು. ಮತ್ತೆ ಅವರ ಸುತ್ತಮುತ್ತಲಿರ್ತಕ್ಕಂಥವ್ರು ಕೂಡ ಈಗ ರಂಗನಾಥ್ ಜಿ ಅವರು ಹೇಳಿದ್ರು ಏನಂತ, ಆಕ್ಯುಪ್ರೆಷರ್ ನ ಎಷ್ಟು ಜನ ಮಾಡ್ಕೊಳ್ತಾ ಇದ್ದೀರಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅಂದಾಗ ನಾವು ಅದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ಯಾರಿಗಾದ್ರೂ ಸಮಸ್ಯೆ ಬಂದಾಗ ತಕ್ಷಣ ಅಲ್ಲೇ ಹೇಳ್ಕೊಡ್ಬೋದು. ಆಯ್ತು ಆಳಿಲಿ ಪುಸ್ತಕ ನೋಡ್ಬಿಟ್ಟು ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳಕ್ ಆಗಲ್ಲ. ಇದು ನಮಗೆ ಮೊದಲು ಪ್ರಾಕ್ಟೀಸ್ ಆಗಿರ್ಬೇಕು. ಪ್ರಾಕ್ಟೀಸ್ ಆಗಿ ನಮ್ಮ ಕಲಿಕೆ ಪೂರ್ಣ ಪ್ರಭುತ್ವ ಮಟ್ಟ ಅಂತ ಹೇಳ್ತಾರೆ. ಪ್ರಭುತ್ವ ಮಟ್ಟ ಅಂತಂದ್ರೆ ಇನ್ನ ಅವ್ರಿಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಅಷ್ಟ್ರ ಮಟ್ಟಿಗೆ ನಮ್ಮ ಕಲಿಕೆ ಆಗ್ಬೇಕು. ಅದು ಅವರ ಮೂಲ ಉದ್ದೇಶ. ಆ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಎಲ್ರೂ ಸಾಧ್ಯವಾದಷ್ಟು ತೊಡಗಿಸ್ಕೊಂಡ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್, ಪತ್ರಿಜಿ ಮಾರ್ಗ ಧ್ಯಾನ ಮಾರ್ಗ ಹೌದಲ್ವಾ? ಪ್ರತಿಯೊಂದಕ್ಕೂ ಧ್ಯಾನನೇ ಪರಿಹಾರ. ನಿಂಗೆ ಆರೋಗ್ಯ ಬೇಕು ಅಂದ್ರೆ ಧ್ಯಾನ ಮಾಡು ಅಂತಾರೆ, ನಿಂಗೆ ದುಡ್ಡು ಬೇಕು ಅಂದ್ರೆ ಧ್ಯಾನ ಮಾಡು ಅಂತಾರೆ, ಮದ್ವೆ ಆಗ್ಬೇಕು ಅಂದ್ರೆ ಧ್ಯಾನ ಮಾಡು ಅಂತಾರೆ, ಮಕ್ಕಳಾಗ್ಬೇಕು ಅಂದ್ರೆ ಧ್ಯಾನ ಮಾಡು ಅಂತಾರೆ, ಕೂತ್ಕೊಂಡ್ರು ಧ್ಯಾನ, ನಿಂತ್ಕೊಂಡ್ರು ಧ್ಯಾನ, ಪ್ರತಿಯೊಂದಕ್ಕೂ ಧ್ಯಾನನೇ ನಮ್ಗೆ ಪತ್ರಿಜಿಯವ್ರು ಕೊಟ್ಟಿರುವಂತ ಪರಿಹಾರ. ಹಾಗಿದ್ರೂ ಕೂಡ ಇಂಥದ್ದು ಅನೇಕ ವಿಚಾರಗಳು ನಮ್ಮ ಜೀವನಗಳಿಗೆ ಕನೆಕ್ಟ್ ಆಗೋ ಹಾಗೆ ಮಾಡ್ತಾ ಇದೆ. ಯಾಕೆ? ಈ ಪ್ರಶ್ನೆ ನಾವೆಲ್ಲರೂ ಕೂಡ ಹಾಕೋಬೇಕಾಗಿರುವಂಥದ್ದು. ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಪತ್ರಿಜಿ ಅವರ ರೇಂಜ್ ಅಲ್ಲೇ ಸಾಧನೆ ಮಾಡುವಂತ ಸ್ಥಿತಿಯಲ್ಲಿ ಇರುವಂತವ್ರು ಇಲ್ಲ. ಆ ರೀತಿಯಲ್ಲಿ ನಾವು ಸಾಧನೆ ಮಾಡೋದಿಕ್ಕೆ ಕೆಪಾಸಿಟಿನೂ ಇನ್ನು ನಾವು ಬೆಳೆಸ್ಕೋಬೇಕಾಗಿರುವಂತದ್ದು. ಹೀಗೆ ಒಬ್ಬೊಬ್ರು ಅನೇಕ ಸ್ಥಿತಿಗಳಲ್ಲಿ ನಾವು ಇರುವಂತವ್ರು ಆಗಿದ್ದೀವಿ. ಒಬ್ರು 1ನೇ ಕ್ಲಾಸ್ ಅಲ್ಲಿ ಇದ್ರೆ, ಒಬ್ರು 5ನೇ ಕ್ಲಾಸು, ಇನ್ನೊಬ್ರು 6ನೇ ಕ್ಲಾಸು, ಇನ್ನೊಬ್ರು 10ನೇ ಕ್ಲಾಸು, ಇನ್ನೊಬ್ರು PUC, ಈ ರೀತಿ ಅನೇಕ ಸ್ಟೇಜಸ್ ಅಲ್ಲಿ ನಾವೆಲ್ಲರೂ ಇದ್ದೀವಿ. ಈ ರೀತಿಯಾಗಿದ್ದಾಗ ಇದು ಈ ಒಂದೇ ಸರ್ತಿ ಧ್ಯಾನದಲ್ಲೇ ನಾನು ಎಲ್ಲವನ್ನು ಪಡ್ಕೊಳ್ತೀನಿ ಅನ್ನುವಂಥದ್ದು ಎಲ್ರಿಗೂ ಸಾಧ್ಯ ಆಗದೆ ಇದ್ದಾಗ ಅವ್ರಿಗೆ ಅವಶ್ಯಕತೆ ಇರುವಂತದ್ದು ಅಲ್ಲಿ ಫುಲ್ಫಿಲ್ ಆಗ್ಬೇಕಾಗಿರುತ್ತೆ. ಆ ಫುಲ್ಫಿಲ್ ಆಗುವಂತ ಒಂದು ನಿಟ್ಟಿನಲ್ಲಿ, ಅದು ಕೂಡ ಆರೋಗ್ಯವಾಗಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹಾವತಾರ್ ಫೌಂಡೇಶನ್ ಅಂತ ಒಂದು ಪ್ಲಾಟ್ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಕೂಡ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಹೆಲ್ದಿ ಆಗಿರ್ತಕ್ಕಂಥ ಜೀವನ ವಿಧಾನಗಳ ಬಗ್ಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಯೂನಿವರ್ಸ್ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದ ವಿಷಯ. ಈ ವಿಷಯ ನನಗೆ ಅರ್ಥ ಆದ್ಮೇಲೆನೆ ನಾನು ಮಹಾವತಾರ್ ಫೌಂಡೇಶನ್ಗೆ ನಾನು ಇಷ್ಟಪಟ್ಟು ಇದ್ರಲ್ಲಿ ಇರ್ಬೇಕು, ಈ ರೀತಿಯ ಕೆಲಸ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇರೋದು. ಅದಕ್ಕೆ ಮೊದಲು ನಾನು ಅವಾಗ ಇನ್ನೂ ಹೊಸದಲ್ವಾ, ಏನೂ ಗೊತ್ತಿಲ್ಲ. ಮಹಾವತಾರ್ ಫೌಂಡೇಶನ್ ಬಗ್ಗೆ ಬರೀ ಬಾಡಿ ಬಗ್ಗೆ ಹೇಳ್ತಾರೆ, ಬರೀ ಮೈಂಡ್ ಬಗ್ಗೆ ಹೇಳ್ತಾರೆ, ಅಲ್ಲಿ ಧ್ಯಾನದ ಹೆಸರಲ್ಲಿ ಏನೇನೋ ಹೇಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿರುವಂತ ಫೀಡ್ಬ್ಯಾಕ್ ನನ್ಗೆ ಕೊಟ್ಟಿದ್ರಿಂದ, ಮತ್ ನಾನು ಮಧ್ಯದಲ್ಲಿ ಎಲ್ಲೋ ಒಂದ್ ಹತ್ರ ಕ್ಲಾಸ್ ಮಾಡಕ್ ಬಂದಾಗ್ಲೂ ಕೂಡ ಅದೇ ರೀತಿ ನಾನು ನೋಡಿದ್ರಿಂದ, ಅರ್ಥ ಆಗದೆ ಇದ್ದಿದ್ರಿಂದ ನಾನು ಡಿಸ್ಕನೆಕ್ಟೆಡ್ ಇರ್ತಾ ಇದ್ದೆ. ಆದ್ರೆ ನನ್ಗೆ ನಾನೊಂದ್ಸತಿ ರಂಗನಾಥ್ ಅಣ್ಣನ ಹತ್ರನೇ ಹೇಳಿದ್ದೆ, ನಂಗೆ ವಾಯ್ಸ್ ಮೆಸೇಜ್ ಬಂದಿತ್ತು. ಆ ವಾಯ್ಸ್ ಮೆಸೇಜ್ ಬಂದಿದ್ರು ಕೂಡ ನಾನು ನೆಗ್ಲೆಕ್ಟ್ ಮಾಡುವಂತ ಸ್ಥಿತಿಯಲ್ಲೇ ನಾನಿದ್ದೆ. ಆದ್ರೆ ಮುಂದೆ ಯಾಕೆ ನನ್ಗೆ ಆ ವಾಯ್ಸ್ ಮೆಸೇಜ್ ಬಂತು ಅನ್ನೋದು ನನಗೆ ಅರ್ಥ ಆದ್ಮೇಲೆ, ಅಲ್ಲಿಂದ ಮುಂದಕ್ಕೆ ನಾನು ಗಮನಿಸೋದಿಕ್ಕೆ ಶುರು ಮಾಡಿದ್ಮೇಲೆ ಮಹಾವತಾರ್ ಫೌಂಡೇಶನ್ ಏನು ಅನ್ನೋದು ನನಗೆ ಅರ್ಥ ಆಗಿತ್ತು. ಹಾಗಾಗಿ ಮಾಸ್ಟರ್ಸ್, ಇದಿಷ್ಟೇ ಅಲ್ಲದೆ ಇನ್ನೂ ಒಂದು ಸೂಕ್ಷ್ಮತೆ ಹೇಳ್ಬೇಕು ಅಂತಂದ್ರೆ, ನನಗೆ ಕೆಲವೆಲ್ಲ ಫ್ಯೂಚರ್ದು ವಿಷನ್ಸ್ ನ ಕೊಟ್ಟಿದ್ದಾರೆ. ಅದನ್ನ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸೂಕ್ಷ್ಮಗಳನ್ನ ಮಾತ್ರ ಖಂಡಿತವಾಗಿಯೂ ಹಂಚ್ಕೋಬೇಕಾಗಿದೆ. ಭವಿಷ್ಯದಲ್ಲಿ ನಾವು ಊಹೆಗೂ
ಊಹೆ ಮಾಡೋದಿಕ್ಕೂ ಸಾಧ್ಯ ಆಗದೆ ಇರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಕಾಯಿಲೆಗಳು ಬರುತ್ತವೆ ಅನ್ನೋದನ್ನ ತೋರಿಸಿದರೆ, ಆ ಒಂದು ಕಾಯಿಲೆಗಳು ಬಂದಾಗ ಅಲ್ಲಿ ಏನೆಲ್ಲ ಇರುತ್ತೆ, ಹೆಂಗಿರುತ್ತೆ ಪರಿಸ್ಥಿತಿಗಳು ಅನ್ನೋದು ತೋರಿಸಿದರೆ, ಆ ಪರಿಸ್ಥಿತಿಗಳಲ್ಲಿ ನನ್ನನ್ನ ಇರಿಸಿ ಪ್ರಾಕ್ಟಿಕಲ್ ಆಗಿ ನನಗೆ ಅದೆಲ್ಲ ನೋಡೋ ಹಾಗೆ ಮಾಡಿರುವಂತದ್ದು ನಾನು ಪ್ರಾಕ್ಟಿಕಲ್ ಆಗಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಫ್ಯೂಚರ್ ವಿಷನ್ ಅದು. ಆ ಒಂದು ಫ್ಯೂಚರ್ಗೆ ಸಂಬಂಧಪಟ್ಟ ಹಾಗೆ ಪತ್ರಿಜಿ ಅವರು ಮಹಾವತಾರ್ ಫೌಂಡೇಶನ್ ಅಂತ ವೇದಿಕೆಗಳನ್ನ ಸೃಷ್ಟಿ ಮಾಡಿ ಎಲ್ಲ ಜ್ಞಾನವನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನ ಶೈಲಿಯನ್ನ ಸರ್ ಮಾಡ್ಕೊಳ್ರಿ, ನಿಮ್ಮ ಜೀವನ ವಿಧಾನವನ್ನ ಸರ್ ಮಾಡ್ಕೊಳ್ರಿ, ನಿಮ್ಮ ಆಹಾರ ಪದ್ಧತಿಯನ್ನ ಸರ್ ಮಾಡ್ಕೊಳ್ರಿ, ನಿಮಗೆ ನೀವೇ ವೈದ್ಯರಾಗಿ ತಯಾರಾಗ್ರಿ, ನಿಮ್ಮ ಶರೀರಕ್ಕೆ ನೀವೇ ವೈದ್ಯರು, ನಿಮ್ಮ ಆತ್ಮಕ್ಕೆ ನೀವೇ ವೈದ್ಯರು, ನಿಮ್ಮ ಮನಸ್ಸಿಗೆ ನೀವೇ ವೈದ್ಯರು, ಆ ರೀತಿಯಾಗಿ ನೀವು ತಯಾರಾಗಿ ಅನ್ನೋದನ್ನ ಟ್ರೈನ್ ಅಪ್ ಮಾಡೋದಿಕ್ಕೆ ಇಂಥ ವೇದಿಕೆಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ನಾವು ಗ್ರಹಿಸಿದಾಗ ಇದನ್ನ ನಾವು ಹಿಡ್ಕೋತೀವಿ. ಮುಂದೆ ಕ್ರಿಯೇಟ್ ಆಗುವಂತ ಕ್ರೂಷಿಯಲ್ ಆಗಿರ್ತಕ್ಕಂಥ ಪರಿಸ್ಥಿತಿಗಳು ನನ್ಗೆ ತೋರಿಸಿದ್ದಾರೆ ಮಾಸ್ಟರ್ಸ್. ಆ ಪರಿಸ್ಥಿತಿಗಳಲ್ಲಿ ನಮಗೆ ನಾವು ಸ್ವಾವಲಂಬಿಯಾಗಿ ನಮ್ಮನ್ನ ನಾವು ತಯಾರು ಮಾಡ್ಕೊಂಡಿರ್ತೀವಿ, ನಾವೆಲ್ಲರೂ ಕೂಡ ಸರ್ವೈವ್ ಆಗ್ತೀವಿ, ಉಳ್ದಿರೋರೆಲ್ಲರೂ ಕೂಡ ವಾಶ್ ಔಟ್ ಆಗೋಗ್ತಾ ಇರ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ನಮಗೆ ನಾವು ಸರ್ವೈವ್ ಆಗ್ಬೇಕು ಅಂದಾಗ ಮುದ್ರೆಗಳು ಗೊತ್ತಿರ್ಬೇಕು, ಯೋಗ ಚಿಕಿತ್ಸೆಗಳು ಗೊತ್ತಿರ್ಬೇಕು, ಬೇರೆ ಬೇರೆ ಚಿಕಿತ್ಸೆಗಳು ಗೊತ್ತಿರ್ಬೇಕು. ಅದೆಲ್ಲ ಗೊತ್ತಿದ್ದು ಈ ಒಂದು ಧ್ಯಾನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಪರಿಪೂರ್ಣವಾಗಿ ಜೀವಿಸ್ಬೇಕು. ಹಿಂದೆ ನಮ್ಮ ಋಷಿಗಳಿದ್ರಲ್ವಾ, ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ರು? ಅವ್ರಿಗೆ ಆಯುರ್ವೇದ ಗೊತ್ತಿತ್ತು, ಯೋಗ ಗೊತ್ತಿತ್ತು, ಪ್ರಾಣಾಯಾಮ ಗೊತ್ತಿತ್ತು, ಏನು ಗೊತ್ತಿಲ್ಲ ಹೇಳ್ರಿ, ಸರ್ವ ಜ್ಞಾನ ಸಂಪನ್ನರಾಗಿದ್ರು, ಮಹಾಪರಿಪೂರ್ಣ ಜ್ಞಾನ ಸಂಪನ್ನರಾಗಿದ್ರು. ಅವೆಲ್ಲ ತಿಳ್ಕೊಂಡಿದ್ರು, ಸಾಧನೆ ಮಾಡ್ತಾ ಇದ್ರು. ಯಾವ ಸಮಯದಲ್ಲಿ ಏನು ಅವಶ್ಯಕತೆ ಇರ್ತಾ ಇತ್ತೋ ಅದನ್ನ ಉಪಯೋಗಿಸ್ತಾ ಇದ್ರು. ಅಲ್ಲಿ ಯಾರಾದ್ರೂ ಆರೋಗ್ಯದ ಸಮಸ್ಯೆ ಇದೆ ಅಂತಂದಾಗ ಅವ್ರು ನೀನ್ ಧ್ಯಾನ ಮಾಡು ಅಂತಂದ್ರೆ ಅದು ಸಾಧ್ಯ ಆಗುವಂತ ಮಾತಲ್ಲ. ಅವ್ರಿಗಲ್ಲಿ ಚಿಕಿತ್ಸೆ ಬೇಕು, ಔಷಧೋಪಚಾರ ಬೇಕು, ಅದನ್ನ ಅವ್ರು ಕೊಡ್ತಾ ಇದ್ರು. ಇದೆಲ್ಲ ಒಂದ್ಸರ್ತಿ ನಾವು ಮೆಲಕ್ ಹಾಕೊಂಡ್ರೆ, ರಿವೈಸ್ ಮಾಡ್ಕೊಂಡ್ರೆ, ಯಾಕೆ ಮಹಾವತಾರ್ ಫೌಂಡೇಶನ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ, ಯಾಕೆ ನಮ್ಗೆಲ್ಲರಿಗೂ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ ಪತ್ರಿಜಿಯವರು ಅನ್ನೋದು ಸುಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನನಗ್ ಮಾತ್ರ ಫುಲ್ ಕ್ಲಾರಿಟಿನೇ ಬೇಕು ಮಾಸ್ಟರ್ಸ್. ದ್ವಂದ್ವ ಇದ್ರೆ, ಗೊಂದಲ ಇದ್ರೆ ಮೇಟಿಕ್ ನಹಿ ಸಕ್ತಿ ಹೂ, ಕಹಿ ಬಿ ಇದು ನನ್ನ ಒಂದು ಮನಸ್ತತ್ವ. ಎಲ್ಲಾದ್ರೂ ಸರಿ, ನಾನು ಅಲ್ಲಿ ಹೆಜ್ಜೆ ಇಟ್ಟಿದ್ದೀನಿ ಅಂತಂದ್ರೆ ಅದು ವೆದರ್ ಇಟ್ ಈಸ್ ಫಾರ್ ಮೀ ಆರ್ ನಾಟ್, ನಾನು ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಫಾರ್ ಮೀ ಅಂತ ಅನ್ನೋದಾದ್ರೆ ಯಾವ್ಯಾವ ರೀತಿಯಲ್ಲಿ, ಈ ರೀತಿಯಾಗಿ ಎಲ್ಲಾ ಕೋನಗಳಲ್ಲಿ ನನ್ನನ್ನ ನಾನು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಮೂವ್ ಆಗ್ತೀನಿ. ಅದರ್ವೈಸ್ ನಮ್ಮ ಒಂದು ಎನರ್ಜಿನಾಗ್ಲಿ, ನಮ್ಮ ಫೋಕಸ್ನಾಗ್ಲಿ ಎಲ್ಲೆಲ್ಗೋ ಇಡುವಂತ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಒಂದು ಕಡೆ ನಾವು ದೃಷ್ಟಿಯನ್ನ ಇಟ್ಟಿದೀವಿ, ಅಲ್ಲೊಂದು ಸೃಷ್ಟಿ ನಡೀತಾ ಇರುತ್ತೆ. ಇದು ನಮ್ಗೆ ಪತ್ರಿಜಿಯವ್ರು ಹೇಳ್ಕೊಟ್ಟಿರೋದು. ದ್ರಷ್ಟ ಆಗಿರೋನು ಎಲ್ಲಿ ದೃಷ್ಟಿ ಇಟ್ಟಿರ್ತಾನೋ ಅಲ್ಲಿ ಸೃಷ್ಟಿ ನಡೀತಾ ಇರುತ್ತೆ ಅಂತ. ಎಲ್ಲಾ ಧ್ಯಾನಿಗಳು ಕೂಡ ಈ ವಿಷಯಗಳಲ್ಲಿ ಅವೇರ್ ಆಗಿರ್ಬೇಕಾಗಿರುವಂತದ್ದು. ಆ ರೀತಿಯಾಗಿ ನಾವು ತಯಾರಾಗಿ ನಾವು ಹೆಜ್ಜೆಯನ್ನ ಹಾಕ್ಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಹಾವತಾರ್ ಫೌಂಡೇಶನ್ ಬಗ್ಗೆ ನನಗೆ ಏನೆಲ್ಲ ಅರ್ಥ ಆಗಿದೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಒಂದು ಒಳ್ಳೆ ಸಂದರ್ಭ ಇದಾಗಿದೆ. ಹಾಗಾಗಿ ಎಲ್ಲವನ್ನು ಕೂಡ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಈ ಅವಕಾಶಕ್ಕಾಗಿ ಧನ್ಯವಾದ ರಂಗನಾಥ್ ಅಣ್ಣ. ಥ್ಯಾಂಕ್ ಯು ನಾಗರಾಜ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ರಿ. ಈ ವೇದಿಕದ ಸೃಷ್ಟಿ ಯಾಕಾಗಿದೆ, ಏನ್ ಮಾಡ್ತಾ ಇದೆ, ಏನ್ ಮಾಡಕ್ ಹೋಗ್ತಾ ಇದೆ ಅಂತಂದು ಇಂಥ ಅದ್ಭುತವಾದ ರೀತಿಯಲ್ಲಿ ನೀವು ಬಿಡಿಸಿ ಹೇಳಿದ್ರಿ. ಅದಕ್ಕೂ ಮತ್ತೆ ಒಂದ್ಸರಿ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗಿದೆ. ಅಂದ್ರೆ ನಾವು ಇದು ಯಾವಾಗಿಂದ ಅನ್ಸ್ಕೊಂತಾ ಇದೀವಿ, ಆದ್ರೆ ಈಗ ಇನ್ನೂ ಹಲವಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಸಿದ್ರಿ ಮೇಡಮ್. ಥ್ಯಾಂಕ್ ಯು. ಅದು ಯಾಕೆ ಅರ್ಥ ಮಾಡ್ಸಿದೀನಿ ಅಂದ್ರೆ ಅದು ನನಗೆ ಅರ್ಥ ಆಯ್ತು. ಅರ್ಥ ಆಗದೆ ಇದ್ದಾಗ ನಾನು ಡಿಸ್ಕನೆಕ್ಟೆಡ್ ಇದ್ದೆ, ಆದ್ರೆ ಅರ್ಥ ಆಯ್ತು. ಅರ್ಥ ಆದ್ಮೇಲೆ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಂದ ವಿತ್ ಫುಲ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತದ್ದು ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮೇಡಮ್. ತಾವು ಮನೆಗೆ ಬ್ಲೂ ಪ್ರಿಂಟ್ ತೋರಿಸ್ಬಿಟ್ರಿ. ಇವಾಗ ಯಾವ ತರ ಬಿಲ್ಡಿಂಗ್ ಆಗುತ್ತೆ ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಅಂತ ಸ್ಕೆಚ್ ಅಂತಾರ ಅಂತ ಕೊಟ್ಬಿಟ್ರಿ ಇವಾಗ ನೀವು ನಮ್ಮ ಮಹಾವತಾರ್ ಫೌಂಡೇಶನ್ ಒಂದು ಇದನ್ನೇ. ಮುಂದಿನ ದೂರದ ಆಲೋಚನೆ ಏನಿದೆ, ಮುಂದಾಲೋಚನೆಗಳು ಹೆಂಗಿದೆ, ಎಲ್ಲಿ ಹೋಗುತ್ತೆ ಇದು ಅನ್ನೋದನ್ನ ಕೊಟ್ಟಿದ್ದೀರಾ ಮೇಡಮ್. ಅಭಿನಂದನೆಗಳು ಮಾಸ್ಟರ್ಸ್. ಒಂದು ಎಲ್ಲರ ಗಮನಕ್ಕಿರ್ಲಿ, ದಕ್ಷಿಣ ಭಾರತದ 6 ಭಾಷೆಗಳು ಯಾರ್ಯಾರಿಗೆ ಬರ್ತವೆ. ಈಗ ನಮ್ ಸುನಂದಾಗಂಬಿಕಾ ಮೇಡಮ್ ಅವರಿಗೆ ತೆಲುಗು ಸ್ಪಷ್ಟವಾಗಿ ಬರುತ್ತೆ. ಹಂಗೆ ಮರಾಠಿ ಯಾರಿಗೆ ಬರುತ್ತೆ ಅವ್ರು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ನಿಮ್ ಹೆಸರು ಹಾಕಿ, ಗೋವಾದ ಕೊಂಕಣಿ ಯಾರಿಗೆ ಬರುತ್ತೆ ಅವ್ರ ನಿಮ್ ಹೆಸರು ಫೋನ್ ನಂಬರ್ ಹಾಕಿ, ತಮಿಳ್ನಾಡಿನ ತಮಿಳ್ ಯಾರಿಗೆ ಬರುತ್ತೆ ಅವ್ರ ನಿಮ್ ಹೆಸರು ನಂಬರ್ ಹಾಕಿ, ಆಮೇಲೆ ಕೇರಳದ ಭಾಷೆ ಯಾರಿಗೆ ಬರುತ್ತೆ ಮಲಯಾಳಂ ಅವರು ಕೂಡ ನಿಮ್ ಹೆಸರು ಮತ್ತು ಫೋನ್ ನಂಬರ್ ಹಾಕಿ, ಕರ್ನಾಟಕದಂತೂ ನಾವು ಅದ್ರ ಸಡ್ ಹೊಡಿತೀವಿ.
ಆ ಇಷ್ಟು 6 ಭಾಷೆಗಳಲ್ಲಿ ಒಂದೇ ಟೈಮ್ಗೆ ಇದು ಪ್ರಸಾರ ಆಗಿ ವಿಶ್ವದಲ್ಲಿ ದಕ್ಷಿಣ ಭಾರತವನ್ನ ಪತ್ರಿಜಿಯವರ ಆಶೀರ್ವಾದದಿಂದ ನಮ್ಮ ನಾಗರಾಜ್ ಗುರುಜಿಗಳ ಒಂದು ಪ್ರೇರಣೆಯಿಂದ ನಮ್ಮ ರಂಗನಾಥ್ ಗುರುಜಿ ಅಂತವ್ರ ಮಾಸ್ಟರ್ಗಳಿಂದ ಪ್ರಿನ್ಸಿಪಾಲ್ ಕಡೆಯಿಂದ ಇದನ್ನ ಮಹೋನ್ನತ ಮಟ್ಟಕ್ಕೆ ಒಯ್ಯೋಣ ಅಂತ ಹೇಳಿ ತಮ್ಮೆಲ್ಲರ ಸಲಹೆ ಸಹಕಾರ ಬೇಕು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಥದ್ರಲ್ಲಿ ನಾ ಇರೋನು ನಾನು ಕೂಡ ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ತಮಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಾ ಗುರುಜಿ? ದಯವಿಟ್ಟು ಇನ್ನೊಂದು ಅವಕಾಶ ನನಗೆ ಕೊಡಿ. ನಾನು ನಾಗರಾಜಣ್ಣನ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ನಾಗರಾಜಣ್ಣ ನಾವಿಬ್ರು ಟೀಚರ್ಸ್, ಅನೇಕ ತರಬೇತಿಗಳಲ್ಲಿ ಮತ್ತೆ ಮೀಟಿಂಗ್ಗಳಲ್ಲಿ ನಾವು ಭೇಟಿ ಆಗ್ತಾ ಇದ್ವಿ. ಅವರು ಯೋಗದಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು, ಯೋಗ ಚಿಕಿತ್ಸೆಗಳಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು, ಪ್ರಾಣಾಯಾಮ ವಿಚಾರಗಳಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅಂದ್ರೆ ಮಂಕದಿನ್ನೆಗಳು ಯಾರಿಗೂ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ಇರ್ಲಿಲ್ಲ. ಅವ್ರನ್ನ ಉಡಾಫೆ ಮಾಡಿ ಮಾತಾಡುವಂತದ್ ನಡೀತಾ ಇತ್ತು ಮಾಸ್ಟರ್ಸ್, ನಮ್ಮ ಟೀಚರ್ಸ್. ಈ ರೀತಿಯಾಗಿರುವಂತ ಪರಿಸ್ಥಿತಿಯಲ್ಲಿ ಅವರು ಸೈಲೆಂಟ್ ಆಗಿರ್ತಾ ಇದ್ರು, ಸೈಲೆಂಟ್ ಬುದ್ಧ ಆಗಿ ಇರ್ತಾ ಇದ್ರು. ಅವಶ್ಯಕತೆ ಇರೋರು ಬನ್ನಿ, ನನ್ಗೇನ್ ಗೊತ್ತಿದೆಯೋ ನಾನು ಅದನ್ನ ನಿಮ್ಗೆ ತಿಳಿಸ್ತೀನಿ ಅಂತ ಸೌಜನ್ಯ ಪೂರ್ವಕವಾಗಿ ಹೇಳಿ, ಯಾರ್ ಹೆಂಗಾದ್ರು ಅಂದ್ಕೊಳ್ರಪ್ಪ, ಅದ್ ನಿಮ್ ಹಣೆ ಬರಹ, ನಿಮ್ ಸ್ಥಿತಿ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿ ಇರ್ತಾ ಇದ್ರು. ಆ ರೀತಿಯಾಗಿದ್ದಂತ ಪರಿಪೂರ್ಣ ಬುದ್ಧರು ನಮ್ಮ ನಾಗರಾಜಣ್ಣ ಅವರು. ಆಮೇಲೆ ಅಂತ ಅವ್ರ ಸಂಪರ್ಕ ನನ್ಗೆ ಅವಾಗಿದ್ರು, ನಾನು ಕೂಡ ಅವ್ರನ್ನ ಗುರ್ತಿಸ್ಕೊಂಡಿರ್ಲಿಲ್ಲ. ಆದ್ರೆ ಒಂದು ತಲೆಯಲ್ಲಿ ಮಾತ್ರ ಆಲೋಚನೆ ಅವ್ರ ಬಗ್ಗೆ ಇತ್ತು, ಇವ್ರು ತುಂಬಾ ವಿಶಿಷ್ಟವಾಗಿದ್ದಾರಲ್ಲ, ಇಷ್ಟೊಂದು ಜನ ಟೀಚರ್ಸ್ ಮಧ್ಯದಲ್ಲಿ ಎಲ್ಲಾರು ಮಾಮೂಲಿಯಾಗಿರುವಂತ ವಿಷಯಗಳನ್ನ ಮಾತಾಡ್ತಾ ಇದ್ರೆ ಇವ್ರು ಮಾತ್ರ ಡಿಫ್ರೆಂಟ್ ಆಗಿದಾರಲ್ಲ ಅನ್ನುವಂಥದ್ದಿತ್ತು. ಬಟ್ ಆವಾಗ ನನ್ನ ಜೀವನದ ಪ್ರಾರಂಭ, ನನ್ನ ವೈವಾಹಿಕ ಜೀವನದ ಪ್ರಾರಂಭ ಸಂಪೂರ್ಣವಾಗಿ ಡಿಶಿಮ್ ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇದ್ದಿದ್ದು. ಹೊರಗಿನ ಯಾವುದು ಏನು ಬೇಕಾಗಿರ್ಲಿಲ್ಲ. ನನ್ನ ಪ್ರಪಂಚ ಎಂಥ ಸ್ಥಿತಿಯಲ್ಲಿ ಇದ್ದಿದ್ದು ನಾನು ಅಂತಂದ್ರೆ ಅದನ್ನ ಹೇಳೋದಿಕ್ ಸಾಧ್ಯ ಇಲ್ಲ. ಹಾಗಾಗಿ ಯಾವುದಕ್ಕೂ ನಾನು ಕನೆಕ್ಟ್ ಆಗುವಂತದ್ದು ಇರ್ಲಿಲ್ಲ. ಆದ್ರೆ ತಲೆಯಲ್ಲಿ ಮಾತ್ರ ಅದು ಕೂತಿದ್ದಾದ್ಮೇಲೆ ಇವಾಗ ಸಿದ್ದರ್ ಬೆಟ್ಟದಲ್ಲಿ ಅಣ್ಣನ ಹತ್ರ ಒಂದಷ್ಟು ಮಾತಾಡಿದ್ದೆ, ನಾನು ಅನುಭವದ ವಿಚಾರಗಳನ್ನ ಹೇಳ್ಕೊಂಡಿದ್ದೆ. ಅಣ್ಣ ನೆನ್ಪಿದ್ಯಾ? ನೆನಪಿದೆ. ಸೂರ್ಯ ಗವಿಯಲ್ಲಿ ನೀವು ಅಲ್ಲಿದ್ರಿ. ಅಲ್ಲಿ ನಾವು ಸ್ವಯಂ ಸೇವಕರಾಗಿ ಸೇವೆ ಮಾಡಕ್ಕೆ ಅಂತ ಬಂದಾಗ ಅಲ್ಲಿ ನಿಮ್ಮ ಹತ್ರ ನಾನು ಮಾತಾಡುವಂತ ಪ್ರಯತ್ನ ಮಾಡಿದ್ದೆ. ನನ್ನ ಅನುಭವಗಳು ಈ ರೀತಿಯಾಗಿ ಆಗ್ತಾ ಇದೆ ಅಣ್ಣ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಆಮೇಲೆ ಆ ರೀತಿಯಾಗಿ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಮಾತಾಡಿದ್ದು. ಈ ರೀತಿಯಾಗಿ ಎಲ್ಲ ಆದ್ಮೇಲೆ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಿಮ್ಗೂ ನನಗೂ ಮತ್ತೆ ಕನೆಕ್ಟಿವಿಟಿ ಈ ರೀತಿಯಾಗಿ ಕೊಟ್ಟಿರುವಂತದ್ದು ಯೂನಿವರ್ಸ್. ಇದು ತುಂಬಾ ಆನಂದವಾಗಿರ್ತಕ್ಕಂಥ ವಿಚಾರ. ಥ್ಯಾಂಕ್ ಯು ನಾಗರಾಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ನಿಮ್ ಜೊತೆ ಈ ಒಂದು ಸಂಪರ್ಕ ಸಿಕ್ಕಿದ್ದಕ್ಕೆ ನಾನು ಪತ್ರಿಜಿ ಅವ್ರಿಗೆ, ನಾನು ಯಾವ್ದನ್ನ ನಂಬಿ ನಡೀತಾ ಇದ್ದೀನಿ, ನಡೆಸ್ತಾ ಇರ್ತಕ್ಕಂಥ ಆ ಚೈತನ್ಯಕ್ಕೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ವಿನಂತಿ ನಮ್ಮ ಕಡೆಯಿಂದ, ಈ ವೇದಿಕೆಯಿಂದ, ಸಿದ್ದರಬೆಟ್ಟಲ್ಲಿ ಮಾರ್ಚ್ 8, 9 ನಡೆಯುವಂತ ಕಾರ್ಯಕ್ರಮದಲ್ಲಿ ತಾವು ಖಂಡಿತ ಅಂದ್ರೆ ನಿಮ್ಮ ಪೂರ್ತಿ ಸಹಕಾರ ಮತ್ತೆ ನಿಮ್ಮ ಸಲಹೆಗಳು, ಅಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಬೇಕು ಅಂತ ಮತ್ತೆ ಈ ವೇದಿಕೆಯಿಂದ ಎಲ್ಲಾರ ಪರವಾಗಿ ನಾನು ನಿಮ್ಮ ಒಂದ್ಸರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಖಂಡಿತ ನಾನು ಪತ್ರಿಜಿಯವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ಪತ್ರಿಜಿ ಪ್ರಬೋಧನೆಗಳು ಬುಕ್ ಇವಾಗ ಇನ್ನೊಂದ್ಸರ್ತಿ ರೀಬಿಲ್ಟ್ ಆಗ್ತಾ ಇದೆ. ಮಾಮೂಲಿಯಾಗಿ ಇಲ್ಲ ಅದು ವರ್ಕ್. ಇನ್ನೊಂದ್ಸರ್ತಿ ಹೊಸದಾಗಿ ಮತ್ತೆ ಟ್ರಾನ್ಸ್ಲೇಷನ್ ಮಾಡೋ ಅಷ್ಟು ವರ್ಕ್ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ. ಅಬ್ಬಬ್ಬಾ, ಈ ವಿಷಯ ಅಣ್ಣ ಹೇಳ್ಬಿಡ್ತೀನಿ ಈ ಸಂದರ್ಭದಲ್ಲಿ. ಮಾಸ್ಟರ್ಸ್ ಮಿಲಾರೇಪ ಬುಕ್ ಬಗ್ಗೆ ನಾನು ಅನುಭವ ಹೇಳಿದ್ದೆ, ನೆನ್ಪಿರ್ಬೋದು ಎಲ್ಲಾರ್ಗುನು. 1ರಿಂದ 17 ಪೇಜಸ್ ಟ್ರಾನ್ಸ್ಲೇಷನ್ ಮಾಡಿರೋದು ಡಿಲೀಟ್ ಆಗೋಯ್ತು 3 ಸಾರ್ತಿ ಅಂತ ಹೇಳಿದ್ದೆ. 1 ಪೇಜನ್ನ ಟ್ರಾನ್ಸ್ಲೇಟ್ ಮಾಡೋದಿಕ್ಕೆ 1ರಿಂದ 1.5 ಗಂಟೆ ಸಮಯ ತೆಗೆದುಕೊಳ್ತಾ ಇದ್ದಿದ್ದು 17 ಪೇಜು ಟ್ರಾನ್ಸ್ಲೇಟ್ ಮಾಡಿದ್ರೆ 17 ಪೇಜು ಡಿಲೀಟ್ ಆಗೋಯ್ತು. 1 ಸರ್ತಿ ಡಿಲೀಟ್ ಆಗೋಯ್ತು, ಓಕೆ. 2ನೇ ಸರ್ತಿನೂ ಡಿಲೀಟ್ ಆಗೋಯ್ತು, ಅದು ಕೂಡ ಓಕೆ. 3ನೇ ಸರ್ತಿನೂ ಡಿಲೀಟ್ ಆಗೋದಾಗ ಅದು ನನ್ನ ಕ್ವಾಲಿಟಿ ಟೆಸ್ಟ್, ಕಮಿಟ್ಮೆಂಟ್ ಟೆಸ್ಟ್ ಹೆಂಗಿದೆ ಅನ್ನೋದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗಿತ್ತು. ಇಲ್ಲಿ ಅದು ಮಿಲಾರೇಪ ಬುಕ್ ಸಂಬಂಧಪಟ್ಟಂಗಾದ್ರೆ ಈ ಪತ್ರಿಜಿ ಪ್ರಬೋಧನೆಗಳು ಅನ್ನುವಂಥದ್ದು ಇದೆಯಲ್ಲ, ಈ ಬುಕ್ ಸಂಬಂಧಪಟ್ಟಂಗೆ ಇದು ಇನ್ನೊಂದು ರೇಂಜಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ನನಗೆ. ಈ ಮಿಲಾರೇಪ ಚೈತನ್ಯ, ಪತ್ರಿಜಿ ಚೈತನ್ಯ ಕಾಂಪಿಟೇಷನ್ ಬಂದಿದಾರೇನೋ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಮಿಲಾರೇಪ ಗುರುಗಳು 1ರಿಂದ 17 ಪೇಜಸ್ ಡಿಲೀಟ್ ಮಾಡಿಸಿ ಟ್ರಾನ್ಸ್ಲೇಟ್ ಮಾಡಿದ್ರೆ, ನೀವು 1 నుంచి 17 పేజీలు మాత్రము నువ్వు వర్క్ చేయించవయ్యా, నేను మొత్తం పుస్తకాన్ని వర్క్ చేస్తాను ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಬುಕ್ ಟ್ರಾನ್ಸ್ಲೇಷನ್ ಮಾಡಿದಾಗೋದ್ಮೇಲೆ ಇನ್ನೊಂದ್ ಸರ್ತಿ ಅದನ್ನ ರೀಬಿಲ್ಟ್ ಮಾಡುವಂತ ಕೆಲಸ ಮಾಡಿಸ್ತಾ ಇದ್ದಾರೆ.
ಅಂದ್ರೆ ಎಷ್ಟು ಕೋನಗಳಲ್ಲಿ ನನ್ನನ್ನಂತೂ ಬಟ್ಟೆ ಒಗೆದು ಒಣಗಾಕ್ತಾ ಇದ್ದಾರೆ ಮಾಸ್ಟರ್ಸ್. ಕೈಯಲ್ಲಿ 7 ಪುಸ್ತಕ ಇದೆ ಟ್ರಾನ್ಸ್ಲೇಷನ್ ಮಾಡೋದಿಕ್ಕೆ, ಒಂದಾದ್ಮೇಲೆ ಒಂದು ರೆಡಿಯಾಗಿ ಯಾವಾಗ ಆಗತ್ತೆ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಬೇಗ ಈ ಪುಸ್ತಕ ಮುಗಿಸ್ಬಿಟ್ಟು ಇನ್ನೊಂದು ಪುಸ್ತಕ ತಗೊಳ್ಳೋಣ ಅಂತಂದ್ರೆ ನನ್ ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಎಷ್ಟು ಕೋನಗಳಲ್ಲಿ, ಎಷ್ಟು ರೀತಿಯಲ್ಲಿ ನಮ್ಮ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಕೋಬೇಕಾಗಿರುವಂತ ವಿಷಯ. ಸೊ ಈ ಪುಸ್ತಕ ಸಿದ್ಧರ ಬೆಟ್ಟದಲ್ಲಿ ರಿಲೀಸ್ ಆಗೋದಿಕ್ಕೆ ಬೇಗ ಸಿದ್ಧವಾಗ್ಬೇಕು ಅಂತ ನಾನಂತೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ರಂಗನಾಥ್ ಅಣ್ಣ ಅವ್ರಿಗೆ ಗೊತ್ತು ಎಷ್ಟು ತೀವ್ರವಾದ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅನ್ನೋದು. ಇದಕ್ಕೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರೋದು. ಇವಾಗ ಇದು ನನ್ನೊಬ್ಬಳಿಂದ ಅಲ್ಲ, ಇದಕ್ಕೆ ಧ್ಯಾನ ಕಸ್ತೂರಿ ಎಂಟರ್ ಆಗಿದೆ. ಧ್ಯಾನ ಕಸ್ತೂರಿಯಲ್ಲಿ ಸಂಪಾದಕರು, ಉಪ ಸಂಪಾದಕರು ಇಬ್ರು ಇದ್ದಾರಲ್ವಾ, ಇಬ್ರು ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇರುವಂತ ಆತ್ಮೀಯರು. ಸಂಪಾದಕರು ಮತ್ತೆ ಉಪ ಸಂಪಾದಕರು ಇಬ್ಬರ ಜೊತೆಗೂ ಕೂಡ ನಾನು ಹೇಳಿದ್ದೆ, ಈ ಪುಸ್ತಕನ ನೀವು ಗಮನಿಸಿದಾಗ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳಿ, ನಾನ್ ತಿದ್ದುಕೊಳ್ತೀನಿ. ಮುಂದೆ ಮಾಡ್ಬೇಕಾಗಿರ್ತಕ್ಕಂಥ ನನ್ನ ಕೆಲಸಗಳಲ್ಲಿ ಆ ಒಂದು ಬದಲಾವಣೆಗಳು ಏನ್ ಬರ್ಬೇಕಾಗಿದೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನು ಅವ್ರ ಹತ್ರ ಹೇಳಿದ್ರೆ, ಅವರಿಬ್ಬರು ಪುಸ್ತಕ ತೆಗೆದು ನೋಡಿದ್ದಾರೆ. ಸಂಪಾದಕರು ಉಪ ಸಂಪಾದಕರು ಮಾತಾಡ್ಕೊಂಡು ಅದು ಯಾವ ರೀತಿಯಾಗಿ ಇವಾಗ ತಯಾರಾಗಿದೆ ಅಂದ್ರೆ, ನಾನು ಮತ್ತೆ ಉಪ ಸಂಪಾದಕರಾಗಿರ್ತಕ್ಕಂಥ ಲಲಿತಾ ಕಂದಗಲ್ ಮೇಡಮ್ ನಾವಿಬ್ರು ಆ ಪುಸ್ತಕದ ಬಗ್ಗೆ ಹೆಂಗೆ ಅದನ್ನ ಮಾಡ್ತಾ ಇದೀವಿ ಅಂದ್ರೆ, ಮೇಡಮ್ ಇದು ಇಂಡೈರೆಕ್ಟ್ ಸೆಂಟೆನ್ಸಸ್ ಅಲ್ಲಿ ಇದೆ, ಹೇಳಿಕೆಗಳಲ್ಲಿದೆ, ಇದು ನೇರವಾದ ವಾಕ್ಯಗಳಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದಾಗ, ಪ್ರಾರಂಭದಲ್ಲಿ ಹೇಗೆ ಮಾಡ್ಬೇಕು ಅನ್ನುವಂತ ಪರಿಕಲ್ಪನೆ ನನಗಿತ್ತೋ, ಮತ್ತೀಗ ಅದೇ ಪರಿಕಲ್ಪನೆಯಲ್ಲಿ ಇನ್ನೊಂದ್ಸತಿ ಕೆಲಸ ಮಾಡುವಂತದ್ದು ಪತ್ರಿ ಸರ್ ನನಗೆ ಕನೆಕ್ಟ್ ಮಾಡಿದಾಗ ಕೆಲಸ ಸ್ಟಾರ್ಟ್ ಆಗಿದೆ. ಒಂದೊಂದು ಚಾಪ್ಟರ್ ಇವಾಗ ಈ ಲೈನ್ ಹೀಗಿದೆ, ಇದನ್ನ ನಾನು ಈ ರೀತಿಯಾಗಿ ಬದಲಾಯಿಸಿದ್ದೀನಿ ಮೇಡಮ್ ಅಂತ ನಾನು ಅವ್ರಿಗೆ ಹೇಳೋದು. ಮೇಡಮ್ ಇಲ್ಲಿ ಈ ಪದ ಈ ರೀತಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳೋದು. ಮಾಸ್ಟರ್ಸ್ ನೀವು ನಂಬೋದಿಲ್ವೋ, ಒಂದೊಂದು ಪದ ಒಂದೊಂದು ವಾಕ್ಯನು ಕೂಡ ಫಿಲ್ಟರ್ ಆಗಿ ಅಲ್ಲಿ ಇಡೋಂಗೆ ಆಗ್ತಾ ಇದೆ ಮಾಸ್ಟರ್ಸ್. ಈ ರೀತಿಯಾಗಿ ಕೆಲಸ ನಡೀತಾ ಇರೋದು. ನೆನ್ನೆಗೆ ಎಷ್ಟು 3 ಚಾಪ್ಟರ್ಸ್ ಮಾತ್ರ ಮೇಡಮ್ ನಾನಿಬ್ರು ಸೇರಿ ನಾವು ಡಿಸ್ಕಸ್ ಮಾಡಿ ಅದು ಕ್ಲಿಯರ್ ಮಾಡ್ಕೊಂಡಿರುವಂತದ್ದು. ಇನ್ನೂ ತುಂಬಾ ಚಾಪ್ಟರ್ಸ್ ಇದೆ, ಅದು ಯಾವಾಗ ಮುಕ್ತಾಯ ಆಗತ್ತೆ ಅಂತ ಗೊತ್ತಿಲ್ಲ. ನಾನಂತೂ ಕೇವಲ ಸಾಕ್ಷಿ ಭಾವದಿಂದ ನೋಡ್ತಾ ಇರುವಂತ ಸ್ಥಿತಿಯಲ್ಲಿ ಇದ್ದೀನಿ. ಆ ಒಂದು ಬುಕ್ ಯಾವ ರೀತಿಯಾಗಿ ತಯಾರಾಗ್ಬೇಕು ಹಂಗೆ ಆಗತ್ತೆ, ಅದು ಹೆಂಗೆ ಎಲ್ರಿಗೂ ಸಿಗ್ಬೇಕು ಹಂಗೆ ಸಿಗುತ್ತೆ, ಅದು ಮಾತ್ರ ಸತ್ಯ. ಅದು ಹೆಂಗೆ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ವಿಷಯನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಮಾತ್ರ ನನ್ನನ್ನ ತುಂಬಾ ಅರಿತಾ ಇದ್ದಾರೆ ಮಾಸ್ಟರ್ಸ್ ಪತ್ರಿಜಿಯವರು. ಆ ಪುಸ್ತಕದ ಜ್ಞಾನವನ್ನ ಸಿದ್ಧ ಮಾಡೋದಿಕ್ಕೆ ಅರ್ದು ನನ್ನನ್ನ ಹೆಂಗೆ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ, ಅದು ಪದಗಳಲ್ಲಿ ಹೇಳಿದ್ರೆ ಅದು ರುಚಿ ಕೊಡೋದಿಲ್ಲ ಮಾಸ್ಟರ್ಸ್. ಅಷ್ಟೇ ಅನುಭವದಿಂದಾನೇ ಅದು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ನನ್ನ ರಂಗನಾಥಣ್ಣ ಇದು ವಿಷಯ ನಿಮ್ಗೆ ತಿಳಿಸಿದೀನಿ. ಮತ್ತೆ ನಾಳೆನೂ ನಂದು ಕ್ಲಾಸ್ ಇದೆ, ಆದ್ರೆ ನಾಳೆ ದಿನಕ್ಕೆ ನನಗೆ ಎಕ್ಸೆಪ್ಷನ್ ಕೊಡಿ, ನಾನು ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಾಗಿದೆ. ಹಾಗಾಗಿ ದಯವಿಟ್ಟು ನಾಳೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ರೈಟ್. ಸೊ ನಾಳೆ ಸಾಧ್ಯವಾಗಲ್ಲ ಮೇಡಮ್ ಹಾಗಾದ್ರೆ? ಇಲ್ಲ, ನಾವು ಅರ್ಲಿ ಮಾರ್ನಿಂಗ್ ಫಸ್ಟ್ ಬಸ್ 5 o'clock ಬಸ್ ಇದೆ, ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಒಂದ್ ವೇಳೆ ಲೇಟ್ ಆಗಿ ಹೊರಡೋಕೆ ಅವಕಾಶ ಆಗಿದ್ರೆ ನಾನು ಕ್ಲಾಸ್ ಮುಗಿಸ್ಕೊಂಡು ಹೊರಡ್ಬೋದಾಗಿತ್ತು, ಫಸ್ಟ್ ಬಸ್ಗೆ ಹೊರಡ್ಬೇಕಾಗಿದೆ. ಹಾಗಾಗಿ ರೈಟ್, ಓಕೆ ಮೇಡಮ್, ರೈಟ್, ಡನ್. ಥ್ಯಾಂಕ್ ಯು. ನಾನಿನ್ನ ಹೊರಡ್ಬೋದಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಂಗನಾಥಣ್ಣ, ಥ್ಯಾಂಕ್ ಯು ನಾಗರಾಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.